ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಇನ್ ದ್ಯಾಟ್ ವಿ ಹ್ಯಾವ್ ಕಂಪ್ಲೀಟೆಡ್ female reproductive structure, then female external sex organs, and also we have studied the mammary glands in the previous video. Mammary glands nalli milk pathway very important. Milk elli produce agutte mammary lobules nalli andre alveoli nalli adu produce agutte. Allinda mammary duct ಗೆ ಬರುತ್ತೆ, ಅಲ್ಲಿಂದ ಆಂಫುಲಾ ನಲ್ಲಿ ಟೆಂಪ್ರರಿ ಅದು ಸ್ಟೋರ್ ಆಗುತ್ತೆ. ಅಲ್ಲಿಂದ ಬರುವಂತಹ ಡಕ್ಟ್ ಯಾವುದು? ಲ್ಯಾಕ್ಟಿಫರಸ್ ಡಕ್ಟ್. ವೆರಿ ಇಂಪಾರ್ಟೆಂಟ್. ಎಲ್ಲ ಲ್ಯಾಕ್ಟಿಫರಸ್ ಡಕ್ಟು ಕೂಡಿ ದೇ ವಿಲ್ ಓಪನ್ ಅಟ್ ದ ನಿಪ್ಪಲ್ ಪೋರ್ಷನ್. ಮ್ಯಾಮರಿ ಗ್ಲ್ಯಾಂಡ್ಸ್, ಮೋಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ಸ್. ಮ್ಯಾಮರಿ ಗ್ಲ್ಯಾಂಡ್ಸ್ ಮೇಲ್ಗಡೆ ಇರುವಂತಹ ಏರಿಯೋಲಾ ರೀಜನ್, ಇಟ್ ಈಸ್ ಅ ಮೋಡಿಫೈಡ್ ಆಯಿಲ್ ಗ್ಲ್ಯಾಂಡ್, ರೈಟ್? Now in this video we are going to study about the anatomy of ovary, microscopic anatomy of ovary. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಲಿಬೇಕಾದ್ರೆ ಅಲ್ಲಿ ನಾವು ಟೆಸ್ಟಿಸನ್ನು ಕಲ್ತಿದ್ವಿ, ನೆನಪಿದೆಯಾ? ಟೆಸ್ಟಿಸ್ನಲ್ಲಿ ಏನಿರುತ್ತೆ? ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಇರ್ತವೆ. ಆ ಲೋಬ್ಯೂಲ್ಸ್ನಲ್ಲಿ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರ್ತವೆ. ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಪೂರ್ತಿ ಎನ್ಲಾರ್ಜ್ ಮಾಡಿ ನೋಡಿದರೆ ವಿ ವಿಲ್ ಗೆಟ್ ದ ಜರ್ಮ್ ಸೆಲ್ಸ್ ಆ್ಯಂಡ್ ಆಲ್ಸೋ ದ ಸರ್ಟೋಲಿ ಸೆಲ್ಸ್. ನೆನಪಿದೆಯಾ? ಈ ಜರ್ಮ್ ಸೆಲ್ಸು ಅಲ್ಟಿಮೇಟ್ಲಿ ಅವು ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡ್ತವೆ. ಸರ್ಟೋಲಿ ಸೆಲ್ಸು ಅವಕ್ಕೆ ನರಿಶ್ಮೆಂಟ್ ಕೊಡ್ತಾ ಇದ್ದಾವೆ. ಇದು ಮೇಲ್ ಸೆಕ್ಸ್ ಆರ್ಗನ್ದು ಸೆಕ್ಷನ್ನಲ್ಲಿ ಹೆಂಗಿರುತ್ತೆ ಅಂತ ಸ್ಟಡಿ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಫೀಮೇಲ್ ಸೆಕ್ಸ್ ಆರ್ಗನ್, ಪ್ರೈಮರಿ ಸೆಕ್ಸ್ ಆರ್ಗನ್ ಯಾವುದು? ಓವರಿ, ಕರೆಕ್ಟ್? ಸೊ ಇದನ್ನು ನಾವು ಕಟ್ ಮಾಡಿದರೆ ಹೆಂಗೆ ಕಾಣಿಸುತ್ತೆ ಅಂತ ಸ್ಟಡಿ ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತಂದರೆ ಇದರದ್ದು ನೆಕ್ಸ್ಟ್ ವಿಡಿಯೋ ಯಾವುದು? oogenesis ಅರ್ಥ ಆಗುತ್ತೆ. ಸೊ ವಾಚ್ ದಿಸ್ ವಿಡಿಯೋ ಕೇರ್ಫುಲಿ. Now what are ovary? Ovary are the primary sex organs. These are the female gonads, correct? Main function, the ovaries, they produce the female gamete. ಯಾವುದು ಫಿಮೇಲ್ ಗ್ಯಾಮೆಟು? ಎಗ್ ಅಥವಾ ಓವಮ್. ಅದ್ರ ಜೊತೆಗೇನೆ ಇಟ್ ಪ್ರೊಡ್ಯೂಸಸ್ ದ ಫೀಮೇಲ್ ಸೆಕ್ಸ್ ಹಾರ್ಮೋನ್ಸ್. ಯಾವುದು? ಈಸ್ಟ್ರೋಜನ್ ಆ್ಯಂಡ್ ಇವನ್ ಪ್ರೊಜೆಸ್ಟ್ರಾನ್ ಕೂಡ ಓವರಿ ಸೀಕ್ರೆಟ್ ಮಾಡುತ್ತೆ. ಈ ಓವರಿ ಇಟ್ ಈಸ್ ಅ ಪೇರ್ಡ್ ಸ್ಟ್ರಕ್ಚರ್, ನೆನಪಿದೆಯಾ? ಮಧ್ಯದಲ್ಲಿ ಯುಟರಸ್ ಇರುತ್ತೆ, ಇನ್ವರ್ಟೆಡ್ ಪೇರ್ ಶೇಪ್ ಯುಟರಸ್. ಈ ಯುಟರಸ್ಸಿಗೆ ಎರಡೂ ಕಡೆಯಿಂದ ಒನ್ ಪೇರ್ ಆಫ್ ಓವರಿ ಅಟ್ಯಾಚ್ ಆಗಿರುತ್ತೆ. ಅದು ನೆಕ್ಸ್ಟು ಓವರಿಯಿಂದ ಬರೋದು ಯಾವುದು? ಟ್ಯೂಬು, ದಟ್ ಈಸ್ ದ ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಯುಟರೈನ್ ಟ್ಯೂಬ್ ಅಂತಲೂ ನಾವು ಕಲಿತೀವಿ. ಓವಿಡಕ್ಟ್ ಅಂತಲೂ ಹೇಳ್ತಾರೆ, ಒನ್ ಆ್ಯಂಡ್ ದ ಸೇಮ್. ಓವಿಡಕ್ಟ್, ಫಾಲೋಪಿಯನ್ ಟ್ಯೂಬ್ ಅಥವಾ ಯುಟರೈನ್ ಡಕ್ಟ್ ಅಂತಲೂ ಕರಿಬೋದು. ಸೊ ಓವರಿ ಯುಟರಸ್ಸಿಗೆ ಹೆಂಗೆ ಅಟ್ಯಾಚ್ ಆಗಿರುತ್ತೆ? ವಿತ್ ಹೆಲ್ಪ್ ಆಫ್ ಓವರಿಯನ್ ಲಿಗಾಮೆಂಟ್. ನೆನಪಿದೆಯಾ? ನೋ ದಿಸ್ ಈಸ್ ದ ಯುಟರಸ್, ಓಕೆ. ನೋ ಇದು ಫ್ಯಾಲೋಪಿಯನ್ ಟ್ಯೂಬ್, ದೀಸ್ ಆರ್ ದ ಫಿಂಬ್ರೆ, ಕರೆಕ್ಟ್? ನೋ ಹಿಯರ್ ವಿ ಗೆಟ್ ಓವರೀಸ್, ಕರೆಕ್ಟಾ? ಈ ಓವರಿ ಇಟ್ ಈಸ್ ಅಟ್ಯಾಚ್ಡ್ ಟು ದ ಯುಟರಸ್ ವಾಲ್ ವಿತ್ ದ ಹೆಲ್ಪ್ ಆಫ್ ಓವರಿಯನ್ ಲಿಗಾಮೆಂಟ್. ಇದೇ ರೀತಿ ಬೇರೆ ಬೇರೆ ಲಿಗಾಮೆಂಟ್ ಜೊತೆ ಸೇರಿ ಅದು ಹಿಂದ್ಗಡೆ ಅಬ್ಡಾಮಿನಲ್ ವಾಲಿಗೂ ಅಟ್ಯಾಚ್ ಆಗಿರುತ್ತೆ, ಮೇಲ್ಗಡೆ ಫ್ಯಾಲೋಪಿಯನ್ ಟ್ಯೂಬಿಗೂ ಅದು ಅಟ್ಯಾಚ್ ಆಗಿರುತ್ತೆ. ಐ ಹೋಪ್ ನಿಮಗೆ ಗೂಗಲ್ನಲ್ಲಿ ಈ ಲಿಗಾಮೆಂಟದ್ದು ಸ್ಟ್ರಕ್ಚರ್ ನೋಡಿ ಅಂತ ಹೇಳಿದ್ದೆ. ಸಸ್ಪೆನ್ಸರಿ ಲಿಗಾಮೆಂಟ್, ಬ್ರಾಡ್ ಲಿಗಾಮೆಂಟ್, ಒಂದು ಪೂರ್ತಿಯಾಗಿ ಇಲ್ಲಿ ಸ್ಕಿನ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಆ ಸ್ಟ್ರಕ್ಚರ್ ಏನದು? ದಟ್ ಈಸ್ ನಥಿಂಗ್ ಬಟ್ ದ ಲಿಗಾಮೆಂಟ್, ಓಕೆ. ನಾವು ಓವರಿಯನ್ನು ಪೂರ್ತಿಯಾಗಿ ನಾವು ಡಿವೈಡ್ ಮಾಡಿ ನೋಡಿದರೆ, ಸಿ ದಿಸ್ ಈಸ್ ದ ಓವರಿ ಇನ್ ಸೆಕ್ಷನ್, ಓಕೆ. ಜಾಸ್ತಿ ಟೈಮು ನಾವು ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತಂದರೆ, ಇದೇ ನಿಮಗೆ ಡಕ್ಟ್ ಥರ ತೆಗಿತೀವಲ್ಲ, ಇದನ್ನು ನಾವು ಓವರಿಯನ್ ಲಿಗಾಮೆಂಟ್ ಅಂತ ಕನ್ಫ್ಯೂಸ್ ಮಾಡ್ಕೋತೀವಿ. ಇಲ್ಲಿ ಓವರಿಯನ್ ಲಿಗಾಮೆಂಟ್ ಇದೆಯಲ್ಲ ಯುಟರಸ್ಸಿಗೆ ಅಟ್ಯಾಚ್ ಆಗಿ, ಅದೇ ಇದು ಅಂತ ಕನ್ಫ್ಯೂಸ್ ಮಾಡ್ಕೋತೀವಿ. ಅಲ್ಲ, ಈ ಪೋರ್ಷನ್ ಏನಿದೆಯಲ್ಲ ಇದನ್ನು ಹೈಲಮ್ ಅಂತ ಕರೀತಾರೆ. ಹೈಲಮ್, HILUM. ವಾಟ್ ಈಸ್ ದಿಸ್ ಹೈಲಮ್? ಓವರಿ ಒಳಗಡೆ ಬ್ಲಡ್ ವೆಸಲ್ಸ್ ಎಂಟರ್ ಆಗುವಂತಹ ಏನೋ ಒಂದು ರೀಜನ್ ಇದೆಯಲ್ಲ, ಆ ಪಾರ್ಟಿಗೆ ನಾವು ಹೈಲಮ್ ಅಂತ ಹೇಳ್ತೀವಿ. ಸೊ ಇದು ಓವರಿಯನ್ ಲಿಗಾಮೆಂಟ್ ಎಲ್ಲಾದರೂ ಇರ್ಬೋದು, ಇಲ್ಲಾದರೂ ಇರ್ಬೋದು ಓವರಿಯನ್ ಲಿಗಾಮೆಂಟ್, ಅಥವಾ ಈ ಕಡೆ ಆದರೂ ಇರ್ಬೋದು. ಸೊ ಈ ಸ್ಟ್ರಕ್ಚರ್ ಬೇರೆ, ಈ ಸ್ಟ್ರಕ್ಚರ್ ಬೇರೆ. ಇಲ್ಲಿ ಏನು ಡಾಟ್ ನಾವು ಇದು ಬ್ಲೂ ಕಲರ್ ಇದೆಯಲ್ಲ, ದಿಸ್ ಈಸ್ ದ ಓವರಿಯನ್ ಲಿಗಾಮೆಂಟ್. ಇದನ್ನು ಬಿಟ್ಟು ಬ್ಲಡ್ ವೆಸಲ್ಸು ಯಾವ ಪಾಯಿಂಟಿಂದ ಎಂಟರ್ ಆಗಿರ್ತಾವಲ್ಲ, ನಾವು ಸಿ ಹಿಯರ್ ಈ ಪಾಯಿಂಟಿಂದ ಹಿಂಗೆ ಎಂಟರ್ ಆದರೆ ಬ್ಲಡ್ ವೆಸಲ್ಲು, ಸೊ ಈ ಪೋರ್ಷನ್ ಏನಾಯ್ತು? ಹೈಲಮ್ ಆಯಿತು. ಸೊ ಓವರಿನಲ್ಲಿ ಬ್ಲಡ್ ವೆಸಲ್ ಎಂಟರ್ ಆಗೋ ರೀಜನ್ ಯಾವುದು? ಹೈಲಮ್. ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್, ಈ ಪೂರ್ತಿ ಓವರಿ ಒಳಗಡೆ ಇರುವಂತಹ ಏನು ಕನೆಕ್ಟಿವ್ ಟಿಶ್ಯೂ ಇದೆಯಲ್ಲ, ದಿಸ್ ಕನೆಕ್ಟಿವ್ ಟಿಶ್ಯೂ ವಿ ಕಾಲ್ ಇಟ್ ಆಸ್ ಅ ಸ್ಟ್ರೋಮಾ. ಸೊ ಪೂರ್ತಿಯಾಗಿ
ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಒಳಗಡೆ ಇರೋದೆಲ್ಲನೂ ಏನಂತ ಕರೀತಾರೆ, ಸ್ಟ್ರೋಮಾ ಅಂತ ಕರಿತೀವಿ. ಓಕೆ, ಈ ಸ್ಟ್ರೋಮಾದಲ್ಲಿ ನಮಗೆ 2 ರೀಜನ್ಸ್ ಕಾಣ್ತವೆ. ಸೆಂಟ್ರಲಲ್ಲಿ ಇರೋದು, ಸೆಂಟರಲ್ಲಿ ದಿಸ್ ಪೋರ್ಷನ್, ಓಕೆ, ವಿಚ್ ಈಸ್ ಹ್ಯಾವಿಂಗ್ ಮೆನಿ ಬ್ಲಡ್ ವೆಸಲ್ಸ್. ಸೊ ಈ ಪೋರ್ಷನ್ ಇದೆಯಲ್ಲ, ಇದನ್ನೇನಂತ ಕರಿತೀವಿ ನಾವು ಇಲ್ಲಿಂದ ಇಲ್ಲಿವರೆಗೂ, ಇಟ್ ಈಸ್ ದ ಮೆಡುಲಾ. ಓಕೆ, ಅಗೇನ್ ಐ ವಿಲ್ ರೈಟ್ ಹಿಯರ್, ಡೋಂಟ್ ವರಿ. ಸೊ ಈ ಸೆಂಟರ್ನಲ್ಲಿ ಮೆಡುಲಾ ಇದೆ. ಮೆಡುಲಾ ಬಿಟ್ಟು ಹೊರಗಡೆ ಎಷ್ಟು ಸ್ಪೇಸ್ ಇದೆಯಲ್ಲ, ದ್ಯಾಟ್ ಪ್ಲೇಸ್ ವಿ ಕಾಲ್ ಇಟ್ ಆಸ್ ಅ ಕಾರ್ಟೆಕ್ಸ್. ದಿಸ್ ಈಸ್ ದ ಕಾರ್ಟೆಕ್ಸ್. ಗೊತ್ತಾಯ್ತಾ? ಸೊ ಓವರಿ ಒಳಗಡೆ ಇದು ಪೂರ್ತಿ ಏನಿದು, ದಿಸ್ ಈಸ್ ನಥಿಂಗ್ ಬಟ್ ದ ಸ್ಟ್ರೋಮಾ, STROMA. ಮಧ್ಯದಲ್ಲಿ ಏನು ಬ್ಲಡ್ ವೆಸಲ್ಸ್ ಇರ್ತಾವಲ್ಲ, ಆ ಬ್ಲಡ್ ವೆಸಲ್ಸ್ ರೀಜನ್ ಯಾವುದು, ದಟ್ ಈಸ್ ದ ಮೆಡುಲಾ. ಓಕೆ, ಆ ಮೆಡುಲಾನ ಬಿಟ್ಟು ಸ್ಟ್ರೋಮಾ, ಮಿಕ್ಕಿದೆಲ್ಲ ಸ್ಟ್ರೋಮಾ ಇದೆಯಲ್ಲ, ಇಷ್ಟು ಫುಲ್ ಪೋರ್ಷನ್ನು, ಇಟ್ ಈಸ್ ಕಾಲ್ಡ್ ಆಸ್ ಕಾರ್ಟೆಕ್ಸ್. ಗೊತ್ತಾಯ್ತಾ? So ovary is having 2 regions. Center part is the medulla and peripheral part is the cortex. Now what is the difference between medulla and cortex? So first we'll take the medulla. So medulla nalli enirutte, this center portion, it is having many blood vessels. ಸೊ ಈ ಮೆಡುಲಾದಲ್ಲಿ ಬ್ಲಡ್ ವೆಸಲ್ಸ್ ಇರ್ತವೆ, ಲಿಂಫ್ ವೆಸಲ್ಸ್ ಇರ್ತವೆ, ದೆನ್ ಆಲ್ಸೋ ನರ್ವ್ಸ್ ಇರ್ತವೆ, ಆ್ಯಂಡ್ ಯು ವಿಲ್ ಗೆಟ್ ದ ಸ್ಮೂತ್ ಮಸಲ್ಸ್ ಹಿಯರ್. ಗೊತ್ತಾಯ್ತಾ? ಸೊ ಈ ಮೆಡುಲರಿ ಪಾರ್ಟ್ನಲ್ಲಿ ಬ್ಲಡ್ ವೆಸಲ್ಸು, ನರ್ವ್ ಮತ್ತು ಮಸಲ್ ಫೈಬರ್ಸ್ ಇರ್ತವೆ. ಅದೇ ನೀವು ಕಾರ್ಟೆಕ್ಸನ್ನು ತಗೊಂಡ್ರೆ, ಓಕೆ, ವಾಟ್ ಈಸ್ ದಿಸ್ ಕಾರ್ಟೆಕ್ಸ್? ಕಾರ್ಟೆಕ್ಸ್ ಅಂದರೆ ಪೆರಿಫರಲ್, ಮೆಡುಲಾ ಸುತ್ತಲಿರುವಂತಹ ಪೋರ್ಷನ್. ಅಲ್ಲಿ ಏನಿರ್ತವೆ ಅಂತಂದರೆ, ವೆರಿ ವೆರಿ ಇಂಪಾರ್ಟೆಂಟ್, ಹಿಯರ್ ಯು ವಿಲ್ ಗೆಟ್ ದ ಫಾಲಿಕಲ್ಸ್. ಓಕೆ, ನಾವು ವಾಟ್ ಯು ಮೀನ್ ಬೈ ದಿಸ್ ಫಾಲಿಕಲ್ಸ್, ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಜಸ್ಟ್ ಈ ಪಾಯಿಂಟಿಗೆ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, follicle, it is a structure which has a developing ovum, developing egg. So ultimately ಈ ಓವರಿಯಿಂದ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಬೇಕು. ಯಾವುದು ಫೀಮೇಲ್ ಗ್ಯಾಮೆಟು? ಎಗ್. ಕರೆಕ್ಟಾ? ಸೊ ಎಗ್ ಅಥವಾ ಓವಮ್ಮು ಡಿಫ್ರೆಂಟ್ ಸ್ಟೇಜಸ್ನಲ್ಲಿ ಅದು ಡೆವಲಪ್ ಆಗ್ತಾ ಅದು ಒಂದು ಎಗ್ ಆಗಬೇಕಾ? ಇವಾಗ ಹೆಂಗೆ ನಾವು ಸ್ಪರ್ಮನ್ನು ತಗೊಂಡ್ರೆ ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟಡಿ ಮಾಡಿದ್ವಿ. ಸ್ಪರ್ಮ್ಯಾಟೋಗೋನಿಯಾ ಇರುತ್ತೆ, ಅಲ್ಲಿಂದ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಆಗುತ್ತೆ, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಸ್ಪರ್ಮ್ಯಾಟಿಡ್, ಆಮೇಲೆ ಅದು ಸ್ಪರ್ಮ್ ಆಗುತ್ತೆ. ಸೊ ಇದು ಡೆವಲಪಿಂಗ್ ಸ್ಟೇಜಸ್. ಅದೇ ರೀತಿ ಫೀಮೇಲ್ ಗ್ಯಾಮೆಟ್ದೇನು ಡೆವಲಪಿಂಗ್ ಸ್ಟೇಜಸ್ ಇದೆಯಲ್ಲ, ಆ ಎಲ್ಲ ಡೆವಲಪಿಂಗ್ ಸ್ಟೇಜಸ್ಸನ್ನು ನಾವು ಫಾಲಿಕಲ್ಸ್ ಅಂತ ಜನರಲ್ ಆಗಿ ಕರಿಬೋದು. ಸೊ ಮೆಡುಲಾದಲ್ಲಿ ಬ್ಲಡ್ ವೆಸಲ್ಸ್ ಇರ್ತವೆ, ಕಾರ್ಟೆಕ್ಸ್ನಲ್ಲಿ ಡೆವಲಪಿಂಗ್ ಓವಮ್ ಅಥವಾ ಫಾಲಿಕಲ್ಸ್ ಇರ್ತವೆ. ಕರೆಕ್ಟಾ? ನೌ ವಿಲ್ ಟೇಕ್ ದ ಎನ್ಲಾರ್ಜ್ಡ್ ಪೋರ್ಷನ್. Now this is the enlarged structure of ovary. Very very important. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ವಿಡಿಯೋ ಅರ್ಥ ಆಗುತ್ತೆ. Ovary, it is the paired structure present in the lower abdominal cavity. Lower abdominal cavity. Correct? Now this ovary, it is lined by germinal epithelium. So ovary ಸುತ್ತಲೂ ನಮಗೆ ಏನು ಸಿಗುತ್ತೆ? We'll get the germinal epithelium. I'll continue this. ಇನ್ನು ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿಬಿಡೋಣ, ಅಂದರೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. Now what is this region now? This is nothing but the hilum. ಸೊ ಈ ಪಾಯಿಂಟಿಂದ ಬ್ಲಡ್ ವೆಸಲ್ಸು ಎಂಟರ್ ಆಗಿದ್ದಾವೆ. ಸೊ ಬ್ಲಡ್ ವೆಸಲ್ಸ್ ವಿಲ್ ಡ್ರಾ ವಿತ್ ರೆಡ್ ಕಲರ್ ಓನ್ಲಿ. ಸೊ ದೀಸ್ ಆರ್ ದ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸ್ ಎಂಟರ್ ಆಗುವಂತಹ ಪೋರ್ಷನ್ ಯಾವುದಿದು? ಹೈಲಸ್. ಓಕೆ, ಹೈಲಮ್. ಈ ಜರ್ಮೈನಲ್ ಎಪಿಥೀಲಿಯಮ್ ಇದೆಯಲ್ಲ, ಸಿ ಹಿಯರ್ ವಿ ಹ್ಯಾವ್ ಟು ಶೋ ದ ನ್ಯೂಕ್ಲಿಯಸ್ ಜಸ್ಟ್ ಟು ಇಂಡಿಕೇಟ್ ಇಟ್ ಈಸ್ ದ ಸೆಲ್ಸ್, ಎಪಿಥೀಲಿಯಲ್ ಟಿಶ್ಯೂ. ಯಾವುದು? ಜರ್ಮೈನಲ್ ಎಪಿಥೀಲಿಯಮ್. ಕೆಲವೊಂದು ಬುಕ್ಸ್ನಲ್ಲಿ ಈ ಜರ್ಮೈನಲ್ ಎಪಿಥೀಲಿಯನ್ನ ಪ್ರಿಸೈಸ್ ಆಗಿ ಕರೆಕ್ಟಾಗಿ ಸರ್ಫೇಸ್ ಎಪಿಥೀಲಿಯಮ್ ಅಂತ ಕರೀತಾರೆ. ಬಟ್ ಕನ್ವೀನಿಯೆಂಟ್ಲಿ ನಾವು ಅದನ್ನು ಜರ್ಮೈನಲ್ ಎಪಿಥೀಲಿಯಮ್ ಅಂತ ಕರಿತೀವಿ. ಬಟ್ ಅದು ಎಕ್ಸಾಕ್ಟ್ಲಿ ಸರ್ಫೇಸ್ ಎಪಿಥೀಲಿಯಮ್ ಅಂತ ನಾವು ವರ್ಡನ್ನು ಯೂಸ್ ಮಾಡಬೇಕು. ಯಾಕೆ? ಜರ್ಮೈನಲ್ ಎಪಿಥೀಲಿಯಮ್ ಅಂದರೆ, ಸಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸ್ PU1ನಲ್ಲಿ ನಾವು ಟಿಶ್ಯೂಸನ್ನು ಕಲಿಬೇಕಾದ್ರೆ
ಎಕ್ಟೋಡೋಮ್, ಎಂಡೋಡೋಮ್, ಮಿಸೋಡೋಮ್ ಅಂತ ಜರ್ಮ್ ಲೇಯರ್ಸ್ ಅಂತ ಕಲ್ತಿದ್ವಿ. ಸೊ ಜರ್ಮ್ ಲೇಯರ್ಸ್ ಅಂತ ಇರೋದು ಬರೀ 3 ಅಷ್ಟೇ, ಅದನ್ನು ಬಿಟ್ಟು ಬೇರೆ ಯಾವುದೂ ಜರ್ಮ್ ಲೇಯರ್ಸ್ ಇರೋದಿಲ್ಲ. ಅದೇ 3 ಜರ್ಮ್ ಲೇಯರ್ಸಿಂದನೇ ಬೇರೆ ಬೇರೆ ಸೆಲ್ಸ್ ಬರ್ತವೆ, ಮುಂದೆ ಅವು ಟಿಶ್ಯೂ ಆಗ್ತವೆ, ಟಿಶ್ಯೂಯಿಂದ ಆರ್ಗನ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಇದು ಆ್ಯಕ್ಚುಲಿ ಸರ್ಫೇಸ್ ಎಪಿಥೀಲಿಯಂ ಕರೆಕ್ಟ್ ಆಗಿರುವಂತಹ ವರ್ಡು. ಬಟ್ ನಮಗೆ ಜರ್ಮೈನಲ್ ಅಂತಂದ್ರೆ ಏನು, ಸಮಥಿಂಗ್ ರಿಲೇಟೆಡ್ ಟು ಗೊನಾಡ್ ಅಂತ ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ಜರ್ಮೈನಲ್ ಎಪಿಥೀಲಿಯಂ ಅಂತಾನೆ ಟೆಕ್ಸ್ಟ್ ಬುಕ್ನಲ್ಲೂ ಕೊಡ್ತಾರೆ. ಸಾಕಷ್ಟು ಕಡೆ ನಿಮಗೆ ಜರ್ಮೈನಲ್ ಎಪಿಥೀಲಿಯಂ ಅಂತಾನೆ ಸಿಗುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್, ಇದು ಜರ್ಮೈನಲ್ ಎಪಿಥೀಲಿಯಂ, ಬಟ್ ಕರೆಕ್ಟಾಗಿ ಅದು ಸರ್ಫೇಸ್ ಎಪಿಥೀಲಿಯಂ. ಎರಡೂ ನಿಮಗೆ ಗೊತ್ತಿರಬೇಕು. ಈ ಜರ್ಮೈನಲ್ ಎಪಿಥೀಲಿಯಂ ಇದೆಯಲ್ಲ, ಇದರ ಕೆಳಗಡೆ ನಮಗೆ ವಿಲ್ ಗೆಟ್ ಅ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ನಾವು ವಾಟ್ ಈಸ್ ದಿಸ್ ಟಿಶ್ಯೂ? ದಿಸ್ ಈಸ್ ನಥಿಂಗ್ ಬಟ್ ದ ಟ್ಯುನಿಕಾ ಅಲ್ಬುಜಿನಿಯಾ. ಎಲ್ಲಿ ಕೇಳಿದ್ವಿ ಹೆಸರು? ಟ್ಯುನಿಕಾ ಅಲ್ಬುಜಿನಿಯಾ ಟೆಸ್ಟೀಸ್ನಲ್ಲಿ ಕಲ್ತಿದ್ವಿ, ನೆನಪಿದೆಯಾ? ಟ್ಯುನಿಕಾ ಅಲ್ಬುಜಿನಿಯಾ ಹೊರಗಡೆಯಿಂದ ಟೆಸ್ಟೀಸ್ ಇರುತ್ತೆ. ಓಕೆ, ಆ ಟ್ಯುನಿಕಾ ಅಲ್ಬುಜಿನಿಯಾ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸನ್ನು ಫಾರ್ಮ್ ಮಾಡುತ್ತೆ ಅಂತ ಕಲ್ತಿದ್ವಿ. ಸೊ ಅದೇ ಸೇಮ್ ಕನೆಕ್ಟಿವ್ ಟಿಶ್ಯೂ ಫಿಮೇಲ್ಸ್ನಲ್ಲಿ ಓವರಿ ಒಳಗಡೆ ಜರ್ಮೈನಲ್ ಎಪಿಥೀಲಿಯಂ ಕೆಳಗೆ ಈ ಟ್ಯುನಿಕಾ ಅಲ್ಬುಜಿನಿಯಾ ಕನೆಕ್ಟಿವ್ ಟಿಶ್ಯೂ ನಮಗೆ ಸಿಗುತ್ತೆ. ಈ ಎರಡೂ ಲೇಯರನ್ನು ದಾಟಿ ಒಳಗಡೆ ಬಂದರೆ ವಿ ಹ್ಯಾವ್ ಎಂಟರ್ಡ್ ದ ಓವರಿ. ಮೆಡುಲರಿ ಪಾರ್ಟನ್ನು ಬಿಟ್ಬಿಡೋಣ, ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಸ್ಟಡೀಡ್ ಮೆಡುಲರಿ ಪಾರ್ಟ್ ಆಫ್ ಓವರಿ. ಇಟ್ ಹ್ಯಾಸ್ ಅ ಬ್ಲಡ್ ವೆಸಲ್ಸ್, ಲಿಂಫ್ ವೆಸಲ್ಸ್, ನರ್ವ್ ಎಕ್ಸೆಟ್ರಾ. Now this is the place where we will get the follicles. So ಈ ರೀಜನ್ನಲ್ಲಿ ನಮಗೆ ಫೀಮೇಲ್ ಗ್ಯಾಮೆಟು ಡೆವಲಪ್ ಆಗುವಂತಹ ಸ್ಟೇಜಸನ್ನು ನಾವು ನೋಡ್ಬೋದು. ನಾವು ವೆರಿ ಇಂಟ್ರೆಸ್ಟಿಂಗ್ ಏನಾಗುತ್ತೆ ಅಂದರೆ, ಮೇಲ್ಸ್ ಒಳಗಡೆ ಪ್ಯುಬರ್ಟಿಗೆ ಬಂದ ಮೇಲೆ, ಅಂದರೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಮೇಲ್ಸ್ನಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಸ್ಪರ್ಮ್ಯಾಟೋಜೆನಸಿಸ್ ಸ್ಟಾರ್ಟ್ ಆಗುತ್ತೆ, ಹೌದಾ? ಅಟ್ ದ ಏಜ್ ಆಫ್ 11 or 12. ಬಟ್ ಇನ್ ಕೇಸ್ ಆಫ್ ಫೀಮೇಲ್ಸ್ನಲ್ಲಿ ಏನಾಗುತ್ತೆ, ಎಂಬ್ರಿಯಾನಿಕ್ ಸ್ಟೇಜ್ನಲ್ಲಿ, ಅಂದರೆ ಒಬ್ಬ ತಾಯಿ ಅಂತ ನಾವು ಹೇಳಿದರೆ, ಮದರು ಕ್ಯಾರಿಂಗ್ ಇದ್ದಾಗ, ಪ್ರೆಗ್ನೆಂಟ್ ಇದ್ದಾಗ, ಮದರ್ ಊಂಬಲ್ಲಿ ಅಂದರೆ ಗರ್ಭದಲ್ಲಿ ಫೀಮೇಲ್ ಫೀಟಸ್ ಅಂದರೆ ಗರ್ಲ್ ಬೇಬಿ ಬೆಳೀತಾ ಇದ್ದರೆ, ಆ ಸ್ಟೇಜಸ್ನಲ್ಲೇ ಆಲ್ರೆಡಿ ಎಗ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಅಂದರೆ oogenesis ಸ್ಟಾರ್ಟ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಇವಾಗ ಕರೆಕ್ಟಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ, ಯಾಕಂದರೆ ನೆಕ್ಸ್ಟ್ ವಿಡಿಯೋ ವೆರಿ ಇಂಪಾರ್ಟೆಂಟ್. ಸಿ, ಫೀಮೇಲ್ ಫೀಟಸ್. ನಾವು ದಿಸ್ ಈಸ್ ದ, ಜಸ್ಟ್ ಇಮ್ಯಾಜಿನ್ ಫೀಮೇಲ್ ಫೀಟಸ್. ಇಲ್ಲಿ ಮೇಲ್ಗಡೆ ನಿಮಗೆ, ಓಕೆ, ನಾವು ದಿಸ್ ಈಸ್ ದ ಫೀಮೇಲ್. ಸೊ ಫೀಮೇಲ್ ಫೀಟಸ್ ಒಳಗಡೆ ಇಲ್ಲೇನೊಂದು ಬೇಬಿ ಅಂತ ಬೆಳೀತಾ ಇದೆಯಲ್ಲ, ನಾವು ದಿಸ್ ಬೇಬಿ ಫೀಮೇಲ್ ಇದ್ದಾಗ, ಗರ್ಲ್ ಇದ್ದಾಗ, ಅಬೌಟ್ 11 to 13 ವೀಕ್ ಆಫ್ ಪ್ರೆಗ್ನೆನ್ಸಿ ಈ ಬೇಬಿನಲ್ಲಿ ಓವರೀಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಓವರೀಸ್ ಬೆಳೀತಾ ಜರ್ಮೈನಲ್ ಎಪಿಥೀಲಿಯಂ ಬರುತ್ತೆ, ಅದ್ರ ಕೆಳಗಡೆ ಟ್ಯುನಿಕಾ ಅಲ್ಬುಜಿನಿಯಾ ಫಾರ್ಮ್ ಆಗುತ್ತೆ. ಆವಾಗನೇ ಏನಾಗುತ್ತೆ, ಈ ಜರ್ಮೈನಲ್ ಎಪಿಥೀಲಿಯಮಲ್ಲಿ ಇರುವಂತಹ ಕೆಲವೊಂದು ಸೆಲ್ಸ್ಗಳು ಈ ಕಾರ್ಟೆಕ್ಸ್ ಒಳಗಡೆ ಬರ್ತವೆ. ಓಕೆ, ಗೊತ್ತಾಗ್ತಿದೆಯಾ? ಸೊ ಡ್ಯೂರಿಂಗ್ ದ ಫೀಟಸ್ ಡೆವಲಪ್ಮೆಂಟ್, ಸಮ್ ಆಫ್ ದ ಸೆಲ್ಸ್ ಫ್ರಮ್ ಜರ್ಮೈನಲ್ ಎಪಿಥೀಲಿಯಂ ದೇ ವಿಲ್ ಸಿಂಕ್ ಅಂದ್ರೇನು, ಮುಳುಗೋದು ಅಂತ ಅರ್ಥ. ದೇ ವಿಲ್ ಸಿಂಕ್ ಇನ್ ಟು ದ ಕಾರ್ಟೆಕ್ಸ್ ಆಫ್ ದ ಓವರಿ, and these cells we call it as the gamete mother cells ಅಥವಾ oogonia ಅಂತಾನೂ ಕರೀತಾರೆ. ಓಕೆ, ಈ ನಾನು ಇಲ್ಲಿ ಡ್ರಾ ಮಾಡಿರೋದು ಜಸ್ಟ್ 10 or 20 ಇರ್ಬೋದು, ಬಟ್ ಮಿಲಿಯನ್ಸ್ ಆಫ್ ದೀಸ್ ಸೆಲ್ಸ್, 1, 2, 10 ಅಲ್ಲ, millions of cells from the germinal epithelium during the fetus development, they will sink into the cortex. ಸೊ ಈ oogonia ಸೆಲ್ಸನ್ನು ನಾವು ಜರ್ಮ್ ಮದರ್ ಸೆಲ್ಸ್ ಅಂತಲೂ ಕರಿತೀವಿ. ಸೊ ಐ ವಿಲ್ ರೈಟ್ ಹಿಯರ್ oogonia cells also called as gamete mother cells. ಕರೆಕ್ಟಾ? ನೆಕ್ಸ್ಟ್ ಏನಾಗುತ್ತೆ, ಇವೇನು ಸೆಲ್ಸ್ ಸಿಂಕ್ ಆಗಿದ್ದಾವಲ್ಲ, ಇವು ಒಂದ್ಸತಿ ಸಿಂಕ್ ಆದವು ಅಂತಂದರೆ ಅವ್ರ ನಂಬರ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಅದು ಬೇಬಿ ಬೆಳೀತಾ ಈ ಬೇಬಿ ಡಿಲಿವರಿ ಆದಮೇಲೆ, ಬರ್ತ್ ಆದಮೇಲೆ, ಪ್ಯೂಬರ್ಟಿ ಬಂದು, ಅದು ಪ್ರೌಢಾವಸ್ಥೆಗೆ ಬಂದು, ಅದು ಅಜ್ಜಿ ಆಗುವವರೆಗೂ ಈ ನಂಬರ್ಸು ಚೇಂಜ್ ಆಗೋದಿಲ್ಲ. ಸೊ ಒಂದ್ಸತಿ oogonia ಸೆಲ್ಸು ಸಿಂಕ್ ಆದವು ಅಂತಂದರೆ ದ್ಯಾಟ್ ನಂಬರ್ ಆಫ್ oogonia ಇಸ್ ದ ಫಿಕ್ಸ್ಡ್ ಒನ್. ನೆಕ್ಸ್ಟು ಯಾವುದು ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟು
ಈ ಮಗು ಹೊರಗಡೆ ಬಂದು ಪ್ರೌಢಾವಸ್ಥೆಗೆ ಬಂದು ಅದೆಷ್ಟೇ ಎಕ್ಸನ್ನು ಪ್ರೊಡ್ಯೂಸ್ ಮಾಡಿದ್ರು, ಅದೆಷ್ಟೇ ಫೀಮೇಲ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಿದ್ರು ಅದು ಈ ನಂಬರಿಂದನೇ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ಕಡಿಮೆ ಆಗಿದ್ದಾವೆ ಅಂತ ಜರ್ಮ್ ಲೇಯರ್ಸಿಂದ, ಜರ್ಮ್ ಎಪಿಥೀಲಿಯಮಿಂದ ಮತ್ತೆ ಸೆಲ್ಸು ಇಲ್ಲಿ ಸಿಂಕ್ ಆಗೋದಿಲ್ಲ. ಸೊ ದಿಸ್ ಇಸ್ ಅ ಒನ್ ಟೈಮ್ ಪ್ರೊಸೆಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ಹೂಗುಣಿಯ ಸೆಲ್ಸ್ ಇದಾವಲ್ಲ, ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮೈಟೋಸಿಸ್. ಸೊ ಅವು ಕಂಟಿನ್ಯೂಸ್ ಆಗಿ ಮೈಟೋಸಿಸ್ ಮಾಡ್ತಾ ಮಾಡ್ತಾ ಅಗೈನ್ ದೇ ವಿಲ್ ಫಾರ್ಮ್ ಅ ಗ್ರೂಪ್ ಆಫ್ ಸೆಲ್ಸ್ ಆ್ಯಂಡ್ ದೀಸ್ ಸೆಲ್ಸ್ ನೌ ವಿ ಕಾಲ್ ಇಟ್ ಆಸ್ ಅ ಒಂದು ಹೂಗೋಣಿಯ ಸೆಲ್ ಅಂತ ತಗೊಳ್ಳೋಣ ಇಲ್ಲಿ. ನಾವು ದಿಸ್ ಈಸ್ ಅ ಒನ್ ಹೂಗೋಣಿಯ ಸೆಲ್. ಸೊ ಸ್ಲೋ ಆಗಿ ಅದು ಮೈಟೋಸಿಸ್ ಮಾಡ್ತಾ ಹೋಗುತ್ತೆ, ಕರೆಕ್ಟಾ? ನಾವು ದಿಸ್ ಸೆಲ್, ಸೊ ದಿಸ್ ಗ್ಯಾಮೆಟ್ ಸೆಲ್ ವಿ ಕಾಲ್ ಇಟ್ ಆಸ್ ಅ ಪ್ರೈಮರಿ oocyte. ರಿಮೆಂಬರ್, ಪ್ರೈಮರಿ oocyte, ಸ್ಪರ್ಮ್ಯಾಟೋಸೈಟ್ ಇತ್ತಲ್ಲ ಹಾಗೆ ಇಲ್ಲಿ oocyte. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ಹೂಗೋಣಿಯ ಇದ್ದದ್ದು ಕಂಟಿನ್ಯೂಸ್ ಆಗಿ ಮೈಟೋಸಿಸ್ ಆಗ್ತಾ ಅದು ಪ್ರೈಮರಿ oocyte ಅಂತ ಹೇಳಿ ಸುತ್ಕೊಳ್ಳಲ್ಲ, ಅವಾಗ ಏನಾಗುತ್ತೆ, ಇಲ್ಲಿರುವಂತಹ ಎಕ್ಸ್ಟ್ರಾ ಸೆಲ್ಸು ದೇ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ಅರೌಂಡ್ ದ oocyte. ಸೊ ದಿಸ್ oocyte ವಿಲ್ ಬಿ ಕವರ್ಡ್ ಬೈ ಒನ್ ಲೇಯರ್ ಆಫ್ ಫ್ಲಾಟ್ ಸೆಲ್ಸ್. ಫ್ಲ್ಯಾಟ್ ಸೆಲ್ಸ್ ಅಂದರೆ ಏನು, ಆಲ್ಮೋಸ್ಟ್ ಈ ಸ್ಕ್ವಾಮಸ್ ಎಪಿಥೀಲಿಯಮ್ ಇರುತ್ತಲ್ಲ ಆ ಸೆಲ್ ಸೈಜ್ ಹೇಳ್ತಿರೋದು. ಸೊ ಏನಾಯಿತು, ಹೂಗೋಣಿಯ ಮೈಟೋಸಿಸ್ ಆಗಿ ಇಟ್ ಹ್ಯಾಸ್ ಪ್ರೊಡ್ಯೂಸ್ ದ ಪ್ರೈಮರಿ oocyte. ಪ್ರೈಮರಿ oocyteಗೆ ಸರೌಂಡಿಂಗ್ ಆಗಿ ಫ್ಲ್ಯಾಟ್ ಸೆಲ್ಸ್ ಬಂದು ಕೂಡ್ಕೊಂಡ್ಬಿಡ್ತವೆ. ಆವಾಗ ನಾವು ಈ ಸ್ಟ್ರಕ್ಚರನ್ನು ಏನಂತ ಹೇಳ್ತೀವಿ, ಪ್ರೈಮೋರ್ಡಿಯಲ್ ಫಾಲಿಕಲ್. ಪ್ರೈಮೋರ್ಡಿಯಲ್ ಫಾಲಿಕಲ್ ಗೊತ್ತಾಯ್ತಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ ಪ್ರೈಮೋರ್ಡಿಯಲ್ ಫಾಲಿಕಲ್ನಲ್ಲಿ ಏನಿದೆ, ಇವಾಗ ಮಧ್ಯದಲ್ಲಿ oocyte ಇದೆ, ಸುತ್ತಲೂ ಸ್ಕ್ವಾಮಸ್ ಎಪಿಥೀಲಿಯಮ್ ಅಥವಾ ಫ್ಲ್ಯಾಟ್ ಸೆಲ್ಸ್ ಇದ್ದಾವೆ. ನೆಕ್ಸ್ಟ್ ಏನಾಗುತ್ತೆ, ಈ ಪ್ರೈಮರಿ oocyte ಸ್ಲೋ ಆಗಿ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೈಮರಿ oocyte. ಓಕೆ, ಆವಾಗ ಇದೇನು ಫ್ಲ್ಯಾಟ್ ಸೆಲ್ಸ್ ಇದಾವಲ್ಲ ಆ ಫ್ಲ್ಯಾಟ್ ಸೆಲ್ಸು ಸ್ಲೋ ಆಗಿ ದೇ ವಿಲ್ ಸ್ಟಾರ್ಟ್ ಕನ್ವರ್ಟಿಂಗ್ ಇನ್ ಟು ದ ಕ್ಯೂಬಾಯ್ಡಲ್ ಸೆಲ್ಸ್. ಓಕೆ, ನಾವು ದಿಸ್ ಕ್ಯೂಬಾಯ್ಡಲ್ ಸೆಲ್ಸ್ ಆಯಿತು ಅಂದರೆ ಇಂತಹ ಫಾಲಿಕಲನ್ನು ನಾವು ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಓಕೆ, ನಾವು ದಿಸ್ ಈಸ್ ಪ್ರೈಮರಿ ಫಾಲಿಕಲ್. ನಾವು at this point don't get confused with here also we have primary and here also we have primary. ಇದು ಒಳಗಡೆ ಇರೋದು ಪ್ರೈಮರಿ oocyte. ಈ oocyte ಇಂದ ಗ್ಯಾಮೆಟ್ ಬೆಳಿಬೇಕು ನೆಕ್ಸ್ಟು. ಬಟ್ ಈ oocyteಗೆ ಸುತ್ತಲೂ ಸೆಲ್ಸ್ ಅರೇಂಜ್ ಆಗಿದ್ದಾವೆ, ಇದನ್ನು ನಾವು ಪ್ರೈಮರಿ ಫಾಲಿಕಲ್ ಅಂತ ಕರಿತಿದ್ದೀವಿ. ನಾವು ದೀಸ್ ಸೆಲ್ಸ್, ಈ oocyteಗೆ ಏನು ಸೆಲ್ಸ್ ಅಟ್ಯಾಚ್ ಆಗಿದ್ದಾವಲ್ಲ ದೋಸ್ ಸೆಲ್ಸ್ ವಿ ಕಾಲ್ ಇಟ್ ಆಸ್ ಗ್ರ್ಯಾನ್ಯುಲೋಸಾ ಸೆಲ್ಸ್. we call them as granulosa cells ಅಥವಾ ಫಾಲಿಕಲ್ ಸೆಲ್ಸ್ ಅಂತಲೂ ಕರೀತಾರೆ. ಓಕೆ, ಕನ್ಫ್ಯೂಸ್ ಆಗಲೇಬಾರ್ದು. ನೆಕ್ಸ್ಟ್ ಏನಾಗುತ್ತೆ, ಈ ಪಾಯಿಂಟಿಗೆ ಬೇಬಿ ಆಲ್ರೆಡಿ ಪೂರ್ತಿ ಕಂಪ್ಲೀಟಾಗಿ ಡೆವಲಪ್ ಆಗಿ ಈ ಫಿಮೇಲ್ ಬೇಬಿದು, ಗರ್ಲ್ ಬೇಬಿದು ಡೆಲಿವರಿ ಆಗುತ್ತೆ. ಓಕೆನಾ? ಸೊ ಆ್ಯಟ್ ದ ಟೈಮ್ ಆಫ್ ಬರ್ತ್, ಒಂದು ಹೆಣ್ಣು ಮಗು ಹುಟ್ಕೋಬೇಕಾದ್ರೆ ಆಲ್ರೆಡಿ ಆ ಬೇಬಿ ಓವರಿ ಒಳಗಡೆ ನಂಬರ್ ಆಫ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಫಿಕ್ಸ್ಡ್. ಬರ್ತ್ ಆದಮೇಲೆ ಯಾವುದೇ ರೀತಿಯಾದಂತಹ ಎಡಿಷನ್ನು ಇಲ್ಲಿ ಆಗೋದಿಲ್ಲ. ಗೊತ್ತಾಯ್ತಾ? ಕೆಲವೊಂದು ಬಾರಿ ಈ ಸ್ಟೇಜ್ನಲ್ಲೂ ಇರ್ಬೋದು ಡೆವಲಪಿಂಗ್ ಎಗ್, ಅಂದರೆ ಫೀಮೇಲ್ ಹುಟ್ಟಬೇಕಾದ್ರೆ ಆಲ್ರೆಡಿ ಗ್ಯಾಮೆಟನ್ನು ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಬಾಡಿ ಒಳಗಡೆ, ಓವರಿ ಒಳಗಡೆ ಆ ಪ್ರೊಸೆಸ್ಸು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಅಟ್ ದ ಟೈಮ್ ಆಫ್ ಬರ್ತ್ ಅ ಫೀಮೇಲ್ ಬೇಬಿ ಹ್ಯಾಸ್ ಅ ಫಿಕ್ಸ್ಡ್ ನಂಬರ್ ಆಫ್ oogonia ಅಥವಾ ಪ್ರೈಮರಿ oocyte. ಗೊತ್ತಾಯ್ತಾ? ಸೊ ಈ ಪಾಯಿಂಟ್ ಇಷ್ಟು ಡೆವಲಪ್ ಆಗಿರುತ್ತೆ ಮಗು ಹುಟ್ಟಬೇಕಾದ್ರೆ ಆಲ್ರೆಡಿ. ನೆಕ್ಸ್ಟ್ ಏನಾಗುತ್ತೆ, ಬೇಬಿ ಬರ್ತ್ ಆದಮೇಲೆ, ಗರ್ಲ್ ಬೇಬಿ ಬರ್ತ್ ಆದಮೇಲೆ ಆ ಬೇಬಿ ಪ್ಯೂಬರ್ಟಿಗೆ ಬರುವವರೆಗೂ, ಅಂದರೆ ಪ್ರೌಢಾವಸ್ಥೆಗೆ ಬರುವವರೆಗೂ ಈ ಪ್ರೊಸೆಸ್ಸು ಇಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ, ಅಂದರೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಓವರಿಯನ್ ಹಾರ್ಮೋನ್ಸ್ ಸಿಕ್ರೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತವೆ. ಹೇಗೆ? ಪ್ಯೂಬರ್ಟಿ ಏಜಿಗೆ, ಜಸ್ಟ್ ಅ ಮಿನಿಟ್, ಸೊ ಪ್ಯೂಬರ್ಟಿ ಏಜಿಗೆ ಏನಾಗುತ್ತೆ, ಎಂಟೀರಿಯರ್ ಪಿಟ್ಯೂಟರಿಯಿಂದ
ಹೈಪೋಥಾಲಮಸ್ನಿಂದ ಗೊನಾಡೋಟ್ರೋಪ್ ರಿಲೀಸಿಂಗ್ ಹಾರ್ಮೋನು ಅದು ಬಿಡುಗಡೆಯಾಗಿ ಅದು ಪಿಟ್ಯೂಟರಿಗೆ ಬಂದು ಪಿಟ್ಯೂಟರಿಯಿಂದ FSH ಆ್ಯಂಡ್ LH ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ FSH ಮತ್ತು LH ಹಾರ್ಮೋನು ಓವರಿಗೆ ಬಂದು ದೇ ವಿಲ್ ಸ್ಟಾರ್ಟ್ ಸ್ಟಿಮ್ಯುಲೇಟಿಂಗ್ ದ ಗ್ರ್ಯಾನುಲೋಸಾ ಸೆಲ್ಸ್. ಯಾವಾಗ? ಪ್ಯೂಬರ್ಟಿಗೆ. ಸೊ ಈ ಸ್ಟಿಮ್ಯುಲೇಷನ್ ಆದಮೇಲೆ ದೀಸ್ ಗ್ರ್ಯಾನುಲೋಸಾ ಸೆಲ್ಸ್ ದೇ ವಿಲ್ ಸ್ಟಾರ್ಟ್ ಡಿವೈಡಿಂಗ್. ಸೊ ಅವು ಸ್ಲೋ ಆಗಿ ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಆವಾಗ ನಮ್ಮದು ಒಳಗಡೆ ಇನ್ನು ಪ್ರೈಮರಿ ಊಸೈಟ್ ಇದೆಯಲ್ಲ, ಪ್ರೈಮರಿ ಊಸೈಟು ಇನ್ನೂ ಹಾಗೇ ಇರುತ್ತೆ, ಪ್ರೈಮರಿ ಊಸೈಟ್. ಓಕೆ, ಸೊ ಸುತ್ತಲೂ ಏನಾಗ್ತಿದೆ, ಈ ಗ್ರ್ಯಾನುಲೋಸಾ ಸೆಲ್ಸು ದೇ ಆರ್ ಡಿವೈಡಿಂಗ್ ಆ್ಯಂಡ್ ರೀಡಿವೈಡಿಂಗ್, ದೇರ್ ಫೋರ್ ದೇ ವಿಲ್ ಫಾರ್ಮ್ ಅ ಮೆನಿ ಲೇಯರ್ ಆಫ್ ಸೆಲ್ಸ್. ಓಕೆ, ಸೊ ಒನ್ ಲೇಯರ್ ಇತ್ತಲ್ಲ, ನಾವು ಇಟ್ ಹ್ಯಾಸ್ ಬಿಕಮ್ ಮೆನಿ ಲೇಯರ್ಸ್. ಗೊತ್ತಾಯ್ತಾ? Now this structure, so we have to show the nucleus, else ಅದು ಡೆಡ್ ಸೆಲ್ ಆಗಿಬಿಡುತ್ತೆ. ಕರೆಕ್ಟಾ? ನ್ಯೂಕ್ಲಿಯಸ್ ಇದ್ರೇ ಅದು ಲಿವಿಂಗ್ ಸೆಲ್ಸ್ ಅಂತ. Now this structure we call it as a secondary follicle. For convenience sake I will write like this, to this one, this is secondary follicle. Okay, so secondary follicle ನಲ್ಲಿ ಏನಾಗ್ತಾ ಇದೆ, ಪ್ರೈಮರಿ ಫಾಲಿಕಲ್ ನಲ್ಲಿ ಇರುವಂತಹ ಗ್ರ್ಯಾನುಲೋಸಾ ಸೆಲ್ಸ್ ಡಿವೈಡ್ ಆಗಿ ದೇ ಹ್ಯಾವ್ ಸ್ಟಾರ್ಟೆಡ್ ಫಾರ್ಮಿಂಗ್ ಮೆನಿ ಲೇಯರ್ಸ್. ಈ ಟೈಮಿಗೆ ಏನಾಗುತ್ತೆ, ಈ ಸೆಕೆಂಡರಿ ಫಾಲಿಕಲ್ ಸುತ್ತಲೂ ಒಂದು ಎಕ್ಸ್ಟ್ರಾ ಲೇಯರು ಬೆಳೀತಾ ಹೋಗುತ್ತೆ. ಓಕೆ, ನಾವು ದಿಸ್ ಲೇಯರ್ ವಿ ಕಾಲ್ ಇಟ್ ಆಸ್ ಅ ಥೀಕಲ್ ಲೇಯರ್, THE, ಥೀಕಲ್ ಲೇಯರ್. ಓಕೆ, ಸೊ ಇಲ್ಲಿಗೆ ಪ್ರೈಮರಿ ಫಾಲಿಕಲ್ ಮುಗೀತು. ನೆಕ್ಸ್ಟ್ ಸ್ಲೋ ಆಗಿ ಪ್ರೈಮರಿ ಫಾಲಿಕಲ್ ಬೆಳೀತಾ ಅದು ಟರ್ಷರಿ ಫಾಲಿಕಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನಿಷಿಯಲ್ ಟರ್ಷರಿ ಫಾಲಿಕಲ್ ಹೆಂಗಿರುತ್ತೆ, ಒಳಗಡೆ ನಮಗೆ ಪ್ರೈಮರಿ ಊಸೈಟ್ ಇದೆ, ಹೊರಗಡೆ ಏನಾಗ್ತಾ ಇದೆ, ಈ ಗ್ರ್ಯಾನುಲೋಸಾ ಸೆಲ್ಸು ಅವು ಡಿವೈಡ್ ಆಗಿ ದೇ ಆರ್ ಫಾರ್ಮಿಂಗ್ ಮೆನಿ ಲೇಯರ್ಸ್ ಆಫ್ ಸೆಲ್ಸ್. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇನಾಗುತ್ತೆ ಇವಾಗ ಅಂದರೆ, ಜಸ್ಟ್ ಗಿವ್ ಮಿ ಎ ಮೂಮೆಂಟ್, ಇದನ್ನು ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಡೈಗ್ರಾಮನ್ನು ಕೂಡ ನಾವು ಕಂಪ್ಲೀಟಾಗಿ ಮಾಡಲೇಬೇಕು. ಸೊ ಸೆಕೆಂಡರಿ ಫಾಲಿಕಲ್ನಲ್ಲಿ ಥೀಕಲ್ ಲೇಯರ್ ಇತ್ತಲ್ಲ, ಆ ಥೀಕಲ್ ಲೇಯರ್ನಲ್ಲಿ ಡಿವೈಡ್ ಆಗಿ 2 ಎಕ್ಸ್ಟ್ರಾ ಲೇಯರ್ಸ್ ಆಗ್ತವೆ. ಒಳಗಡೆ ಇರುವಂಥದ್ದು ದಿಸ್ ಈಸ್ ಕಾಲ್ಡ್ ಆ್ಯಸ್ ಥೀಕಾ ಇಂಟರ್ನಾ. ಓಕೆ, ಈ ಥೀಕಾ ಇಂಟರ್ನ ಹೊರಗಡೆ ಇನ್ನೊಂದು ಲೇಯರು ಬೆಳೆಯುತ್ತೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಥೀಕಾ ಎಕ್ಸ್ಟರ್ನಾ. ಈ ರೀತಿ. ಓಕೆ, ವಾಟ್ ಯು ಹ್ಯಾವ್ ಟು ಶೋ ಹಿಯರ್, ಯು ಹ್ಯಾವ್ ಟು ಶೋ ದ ಫೈಬರ್ ಲೈಕ್ ಸ್ಟ್ರಕ್ಚರ್ಸ್. ಓಕೆ, ಸೊ ಸೆಕೆಂಡರಿ ಫಾಲಿಕಲ್ನಲ್ಲಿ ಗ್ರ್ಯಾನುಲೋಸಾ ಸೆಲ್ಸು ಡಿವೈಡ್ ಆಗ್ತಾ ಇದ್ದಾವೆ. ಸೇಮ್ ಟೈಮ್ ಹೊರಗಡೆ ಇನ್ನು ಥೀಕಲ್ ಲೇಯರ್ ಅಂತ ಸ್ಟಾರ್ಟ್ ಆಗಿತ್ತಲ್ಲ ಡೆವಲಪ್ ಆಗಲಿಕ್ಕೆ, ಆ ಲೇಯರು ಡಿವೈಡ್ ಆಗಿ ಒಳಗಡೆ ಥೀಕಾ ಇಂಟರ್ನ ಮಾಡುತ್ತೆ, ಹೊರಗಡೆ ಥೀಕಾ ಎಕ್ಸ್ಟರ್ನ ಮಾಡುತ್ತೆ. ಅವಾಗ ಏನಾಗುತ್ತೆ, ಈ ಗ್ರ್ಯಾನುಲೋಸಾ ಸೆಲ್ಸ್ ಇದಾವಲ್ಲ ಗ್ರೂಪ್ನಲ್ಲಿ, ಈ ಸೆಲ್ಸ್ಗಳ ಮಧ್ಯೆ ಸ್ಲೋ ಆಗಿ ಕ್ಯಾವಿಟಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯಾವಿಟಿ ಅಂದರೆ ಏನು, ಎಂಟಿ ಸ್ಪೇಸ್ ಅಂತ ಇಟ್ಕೋಬೋದು. ನಾವು ದಿಸ್ ಈಸ್ ದ ಕ್ಯಾವಿಟಿ. ಸೊ ಈ ರೀತಿ ಸ್ಮಾಲ್ ಕ್ಯಾವಿಟೀಸು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಕ್ಯಾವಿಟೀಸ್ ಬೆಳೀತಾ ಹೋದಂಗೆ ಸೆಲ್ಸ್ ಸ್ವಲ್ಪ ದೂರ ಆಗ್ತಾ ಹೋಗ್ತಾವ, ಡಿಸ್ಪರ್ಸ್ ಆಗ್ತಾ ಹೋಗ್ತಾವ. ಸೊ ಈ ಟರ್ಷರಿ ಫಾಲಿಕಲ್, ನಾವು ದಿಸ್ ಈಸ್ ದ ಟರ್ಷರಿ ಫಾಲಿಕಲ್. ಸೊ ವಿ ವಿಲ್ ರೈಟ್ ಹಿಯರ್, ದಿಸ್ ಈಸ್ ದ ಟರ್ಷರಿ ಫಾಲಿಕಲ್ ಅಂತ ಬರ್ಕೊಳ್ಳಿ ನೀವು ಡಯಾಗ್ರಾಮ್ನಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಈ ಟರ್ಷರಿ ಫಾಲಿಕಲ್ಲು ಪೂರ್ತಿ ಬೆಳೀತಾ ಇದು ಇನ್ನೇನು ಪೂರ್ತಿ ಕ್ಯಾವಿಟೀಸ್ ಬೆಳೀತಾ ಇದ್ದಾವಲ್ಲ, ಗ್ಯಾಪ್ ಬೆಳೀತಾ ಇದ್ದಾವಲ್ಲ, ಅವು ಲಾಸ್ಟಿಗೆ ಎಲ್ಲವೂ ಒಂದೇ ಕಡೆ ಬಂದು ಒಳಗಡೆ ಒಂದು ದೊಡ್ಡ ಕ್ಯಾವಿಟಿಯನ್ನು ಫಾರ್ಮ್ ಮಾಡಿಬಿಡ್ತವೆ. ಸೊ ಈ ಸ್ಟ್ರಕ್ಚರ್ ಹೆಂಗೆ ಕಾಣಿಸುತ್ತೆ, ಒಂದು ಸ್ವಲ್ಪ ಈ ಪೋರ್ಷನನ್ನು ಎನ್ಲಾರ್ಜ್ ಮಾಡೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಆಮ್ ಜಸ್ಟ್ ಎನ್ಲಾರ್ಜಿಂಗ್ ದ ಪೋರ್ಷನ್. ಒಳಗಡೆ ಏನಿದೆ, ಪ್ರೈಮರಿ ಊಸೈಟ್ ಹಾಗೆ ಇದೆ. Now this is the primary oocyte. ಈ ಪ್ರೈಮರಿ oocyte ಹೊರಗಡೆ ನಾನು ಗ್ರೀನ್ ಕಲರ್ ಕ್ಯಾವಿಟಿ ಹಾಕಿದ್ದೀನಲ್ಲ, ಸೊ ಈ ಫಾಲಿಕಲ್ ಬೆಳೀತಾ ಈ ಎಲ್ಲ ಕ್ಯಾವಿಟೀಸ್ಗಳು ಸೇರಿ ಒಂದೇ ಕಡೆ ಅವು ಮರ್ಜ್ ಆಗಿಬಿಡ್ತವೆ ಈ ರೀತಿ. ಓಕೆ, ಸೊ ಅಷ್ಟು ಕ್ಯಾವಿಟೀಸ್ ಸೇರಿ ಒಂದು ದೊಡ್ಡ ಕ್ಯಾವಿಟಿ ಆಗಿಬಿಡ್ತು. ರಿಮೈನಿಂಗ್ ಏನಿದ್ದಾವೆ ಹೇಳಿ, ಗ್ರ್ಯಾನುಲೋಸಾ ಸೆಲ್ಸ್ ಇದ್ದಾವೆ. ಸೊ ಜಸ್ಟ್ ಡ್ರಾ ಆಲ್ ದ ಗ್ರ್ಯಾನುಲೋಸಾ ಸೆಲ್ಸ್. ಸೊ ನ್ಯೂಕ್ಲಿಯಸ್ ಐ ವಿಲ್ ಡ್ರಾ ಲೇಟರ್. No, these are also the granulosa cells, correct?
ಓಕೆ. ನೌ ಹೊರಗಡೆ ಏನಿದೆ ಥೀಕಲ್ ಲೇಯರ್ ಇದೆ. ಸೊ ದ್ಯಾಟ್ ಆಲ್ಸೋ ವಿ ಹ್ಯಾವ್ ಟು ಡ್ರಾ ಹಿಯರ್. Now these are the nucleus. Please draw the structure along with me. ನೀವು 10 ಸಲ ಓದೋದಕ್ಕಿಂತ ಒಂದು ಸಲ ಓದಿ ಬರೆದು ತೆಗೆದ್ರೆ ಅದು ಕಂಪ್ಲೀಟ್ ಆಗಿ ನಮಗೆ ನೆನಪುಳಿಯುತ್ತೆ. ಸೊ ಹೊರಗಡೆ ಏನಿದೆ ಥೀಕಾ ಇಂಟರ್ನಾ, ಇದನ್ನು ಇನ್ನೂ ಲೇಬ್ಲಿಂಗ್ ಮಾಡಿಲ್ಲ, ಜಸ್ಟ್ ವಿಲ್ ಡೂ ದಿಸ್ ಫಸ್ಟ್, ಆಮೇಲೆ ಲೇಬ್ಲಿಂಗ್ ಹಾಕೋಣ. ದಿಸ್ ಈಸ್ ದ ಥೀಕಾ ಇಂಟರ್ನಾ. ಓಕೆ, ಈ ಥೀಕಾ ಇಂಟರ್ನಾ ಹೊರಗಡೆ ಏನಿದೆ ಫೈಬ್ರಸ್ ಟಿಶ್ಯೂ ಇದೆ. ದಿಸ್ ಈಸ್ ದ ಥೀಕಾ ಎಕ್ಸ್ಟರ್ನಾ, ಫೈಬರ್ ಲೈಕ್ ಸ್ಟ್ರಕ್ಚರ್ಸ್, ಉದ್ದುದ್ದಕ್ಕಾಗಿ ಫೈಬರ್ ಥರ ತೆಗಿಬೋದು. ಓಕೆ, ನೌ ದಿಸ್ ಈಸ್ ದ ಸೆಕೆಂಡರಿ ಫಾಲಿಕಲ್ಲಿಂದ ಟರ್ಷರಿ ಫಾಲಿಕಲ್ಲು ಸ್ಟಾರ್ಟ್ ಆಗಿದೆ ಡೆವಲಪ್ ಆಗಲಿಕ್ಕೆ. ಟರ್ಷರಿ ಫಾಲಿಕಲ್ಲು ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ನಮಗೆ ಈ ರೀತಿಯಾಗಿ ಅದು ಕಾಣಿಸುತ್ತೆ. ಲೇಬ್ಲಿಂಗ್ ಯಾವ್ಯಾವುದಿತ್ತು ಕ್ವಿಕ್ಕಾಗಿ, ಎಕ್ಸ್ಟ್ರಾ ಲೇಬ್ಲಿಂಗು ಸ್ಮಾಲ್ ಕ್ಯಾವಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನು ನಾವು ಇಲ್ಲಿ ಲೇಬಲ್ ಮಾಡೋಣ. ಹೊರಗಡೆ ಏನಿದೆ ಥೀಕಾ ಇಂಟರ್ನಾ ಆ್ಯಂಡ್ ಥೀಕಾ ಎಕ್ಸ್ಟರ್ನಾ, ಥೀಕಾ ಇಂಟರ್ನಾ. ಓಕೆ, ಪೂರ್ತಿ ಫೈಬರ್ ಲೈಕ್ ಇದೆಯಲ್ಲ ಅದು ಯಾವುದು ಥೀಕಾ ಎಕ್ಸ್ಟರ್ನಾ, ಥೀಕಾ ಎಕ್ಸ್ಟರ್ನಾ. ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ನೆನ್ಪಿಟ್ಕೋಬೇಕೇನು ಅಂತಂದರೆ ಥೀಕಾ ಇಂಟರ್ನಾ ಮತ್ತು ಥೀಕಾ ಎಕ್ಸ್ಟರ್ನಾ ಇದೆಯಲ್ಲ, ಪೂರ್ತಿ ಹೊರಗಡೆ ಇರೋದು ಥೀಕಾ ಎಕ್ಸ್ಟರ್ನಾ. ಇಟ್ ಕನ್ಸಿಸ್ಟ್ ಆಫ್ ಅ ಫೈಬ್ರಸ್ ಟಿಶ್ಯೂ. ಬಟ್ ಥೀಕಾ ಇಂಟರ್ನಾ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್. ಯಾಕೆ? ಬಿಕಾಸ್ ಇಟ್ ಈಸ್ ಅ ವ್ಯಾಸ್ಕ್ಯುಲರೈಸ್ಡ್ ಟಿಶ್ಯೂ. ವ್ಯಾಸ್ಕ್ಯುಲರೈಸ್ಡ್ ಟಿಶ್ಯೂ ಅಂದರೆ ಏನು? ಈ ಥೀಕಾ ಇಂಟರ್ನಲ್ ಲೇಯರ್ ಇದೆಯಲ್ಲ ಅಲ್ಲಿ ಬ್ಲಡ್ ವೆಸಲ್ಸ್ ಇರ್ತವೆ. ಬ್ಲಡ್ ವೆಸಲ್ಸ್ ಇತ್ತು ಅಂದರೆ ಹಾರ್ಮೋನ್ಸು, ಪಿಟ್ಯುಟರಿಯಿಂದ ಬರುವಂತಹ ಹಾರ್ಮೋನ್ಸು ಈಸಿಯಾಗಿ ಇಲ್ಲಿ ರೀಚ್ ಆಗ್ತವೆ. ಸೊ ಪಿಟ್ಯುಟರಿಯಿಂದ ಬರುವಂತಹ FSH ಮತ್ತು LH ಈ ಹಾರ್ಮೋನ್ಸ್ಗಳು ಥೀಕಾ ಇಂಟರ್ನಾದಲ್ಲಿರುವಂತಹ ಬ್ಲಡ್ ವೆಸಲ್ಸ್ ಮೂಲಕ ಫಾಲಿಕಲನ್ನು ಅವು ರೀಚ್ ಆಗ್ತವೆ. ಸೊ ಆ ಹಾರ್ಮೋನ್ಸನ್ನು ಇಟ್ಕೊಂಡು ಗ್ರ್ಯಾನುಲೋಸಾ ಸೆಲ್ಸ್ ದೇ ವಿಲ್ ಸ್ಟಾರ್ಟ್ ಸಿಕ್ರಿಟಿಂಗ್ ದ ಇಸ್ಟ್ರೋಜನ್. ರಿಮೆಂಬರ್, ಇಸ್ಟ್ರೋಜನ್ ಅಂದರೆ ಏನು? ಫೀಮೇಲ್ ಸೆಕ್ಸ್ ಹಾರ್ಮೋನ್. ಹೌದಾ? ಎಲ್ಲಿಂದ ಬರುತ್ತೆ? ಈ ಗ್ರ್ಯಾನುಲೋಸಾ ಸೆಲ್ಸ್ ಇದಾವಲ್ಲ ಅವು ಇಸ್ಟ್ರೋಜನನ್ನು ಪ್ರೊಡ್ಯೂಸ್ ಮಾಡ್ತವೆ. ಹೆಂಗೆ ಪ್ರೊಡ್ಯೂಸ್ ಮಾಡ್ತವೆ? ಬೈ ದ ಸ್ಟಿಮ್ಯುಲೇಷನ್ ಫ್ರಮ್ ದ ಪಿಟ್ಯುಟರಿ ಹಾರ್ಮೋನ್ಸ್. ಗೊತ್ತಾಯ್ತಾ? ಕನ್ಫ್ಯೂಸ್ ಆಗಲೇಬಾರ್ದು, ತುಂಬ ಸಿಂಪಲ್ ಆಗಿದೆ. ಸೊ ಥೀಕಾ ಇಂಟರ್ನಾದಲ್ಲಿರುವಂತಹ ಬ್ಲಡ್ ವೆಸಲ್ಸು ಎಕ್ಸ್ಪೆಷಲಿ LH ಹಾರ್ಮೋನನ್ನು ತಗೊಂಡು ಅವು ಆ್ಯಂಡ್ರೋಜನ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಬಟ್ ಆ್ಯಂಡ್ರೋಜನ್ಸ್ ಅಂದರೆ ನಾವು ಮೇಲ್ ಹಾರ್ಮೋನ್ ಅಂತ ಹೇಳ್ತೀವಿ. ಹೌದಾ? ಸೊ ಈ ಥೀಕಾ ಇಂಟರ್ನಾ ಸೆಲ್ಸ್ ಇದಾವಲ್ಲ, ಈ ಥೀಕಾ ಇಂಟರ್ನಾ ಸೆಲ್ಸು LH ಹಾರ್ಮೋನಿಂದ ಸ್ಟಿಮ್ಯುಲೇಟ್ ಆಗಿ ಅವು ಆ್ಯಂಡ್ರೋಜನನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ ಆ್ಯಂಡ್ರೋಜನ್ನು ಫಾಲಿಕ್ಯುಲರ್ ಸೆಲ್ಸಿಗೆ, ಗ್ರ್ಯಾನುಲೋಸಾ ಸೆಲ್ಸಿಗೆ ಹೋಗಿ ಅವು ಇಸ್ಟ್ರೋಜನ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ಇಸ್ಟ್ರೋಜನ್ ಈಸ್ ಅ ಫೀಮೇಲ್ ಸೆಕ್ಸ್ ಹಾರ್ಮೋನ್. ಯಾರು ಅದನ್ನು ಅಲ್ಟಿಮೇಟಾಗಿ ಪ್ರೊಡ್ಯೂಸ್ ಮಾಡ್ತಿರೋದು? ಗ್ರ್ಯಾನುಲೋಸಾ ಸೆಲ್ಸು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಸೊ ಈ ಫಾಲಿಕಲ್ಸ್ ಡೆವಲಪ್ ಆಗಬೇಕಾದ್ರೆ ಯಾವ ಹಾರ್ಮೋನ್ ಸೆಕ್ರೆಟ್ ಆಗ್ತಾ ಇದೆ? ಇಸ್ಟ್ರೋಜನ್ ಆಗ್ತಾ ಇದೆ. ಫಾಲಿಕಲ್ಸ್ ಯಾವಾಗ ಡೆವಲಪ್ ಆಗ್ತಾ ಇದೆ? ಪ್ಯೂಬರ್ಟಿಗೆ ಬಂದಮೇಲೆ ಡೆವಲಪ್ ಆಗ್ತಾ ಇದೆ. ಸೊ ಅದಕ್ಕೆ ಪ್ಯೂಬರ್ಟಿಗೆ ಬಂದಮೇಲೆ ಫೀಮೇಲ್ ಸೆಕ್ಸ್ ಹಾರ್ಮೋನ್ಸು ಜಾಸ್ತಿ ರಿಲೀಸ್ ಆದಂಗೆ ಸೆಕ್ಷುವಲ್ ಕ್ಯಾರೆಕ್ಟರ್ಸು ಕೂಡ ಜಾಸ್ತಿ ಡೆವಲಪ್ ಆಗ್ತಾ ಹೋಗ್ತವೆ ಫೀಮೇಲ್ಸ್ನಲ್ಲಿ. ಅದು ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಇರ್ಬೋದು ಅಥವಾ ಮ್ಯಾಮರಿ ಗ್ಲ್ಯಾಂಡ್ಸ್ ಇರ್ಬೋದು. ಸೊ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ದ ಸೆಕೆಂಡರಿ ಕ್ಯಾರೆಕ್ಟರ್ಸ್ ವಿಲ್ ಸ್ಟಾರ್ಟ್ ಡೆವಲಪಿಂಗ್. ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಈ ಟರ್ಷರಿ ಫಾಲಿಕಲ್ಲು ಮತ್ತೆ ಬೆಳೀತಾ 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 ಇಟ್ ವಿಲ್ ಫಾರ್ಮ್ ದಿಸ್ ಟೈಪ್ ಆಫ್ ಸ್ಟ್ರಕ್ಚರ್. ನಾವು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಗ್ರಾಫಿಯನ್ ಫಾಲಿಕಲ್. ಗ್ರಾಫಿಯನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಇದನ್ನು ಫಸ್ಟ್ ಕಂಡುಹಿಡಿದಿರೋದು. ಸೊ ಇದನ್ನು ನಾವು ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೀವಿ. ಗ್ರಾಫಿಯನ್ ಸ್ಪೆಲ್ಲಿಂಗ್ ತುಂಬ ಕನ್ಫ್ಯೂಸ್ ಆಗುತ್ತೆ. GRAA ಬರೀಬೇಕು. ಗ್ರಾಫಿಯನ್ ಫಾಲಿಕಲ್. What is this Graafian follicle? Remember, it is the mature tertiary follicle. Mature ಅಂದರೆ ಏನು? ಕಂಪ್ಲೀಟ್ ಆಗಿ ಡೆವಲಪ್ ಆದಂತಹ ಟರ್ಷರಿ ಫಾಲಿಕಲ್. ಇಲ್ಲಿ ಏನೇನು ಕಾಣ್ಬೋದು ನಾವು? ಪ್ರೈಮರಿ oocyte ಇದೆ. ಸೊ ಇದನ್ನು ನಾವು ಲೇಬ್ಲಿಂಗ್ ಆಮೇಲೆ ಮಾಡೋಣ, ಯಾಕೆ ಅಂತಲೂ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಯಾವುದಿದೆ? ಗ್ರೀನ್ ಕಲರ್ ಎಲ್ಲ ಕ್ಯಾವಿಟೀಸ್ ಸೇರಿ ಒಂದು ದೊಡ್ಡ ಕ್ಯಾವಿಟಿಯನ್ನು ಫಾರ್ಮ್ ಮಾಡಿದ್ದಾವೆ. ವಾಟ್ ಈಸ್ ದಿಸ್ ಕ್ಯಾವಿಟಿ ಕಾಲ್ಡ್? ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಟ್ರಮ್. ANTRUM. What is this antrum? It is a fluid filled cavity. ಸೊ ಈ ಕ್ಯಾವಿಟಿ ಅದು ಖಾಲಿ ಜಾಗ ಅಲ್ಲ, ಅಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ. ಆ ಫ್ಲೂಯಿಡನ್ನು ಏನಂತ ಕರೀತಾರೆ? ಲಿಕರ್ ಫಾಲಿಕ್ಯುಲಾಯ್ ಅಂತ ಕರೀತಾರೆ. ಸೊ ವೇರ್ ಟು ರೈಟ್? ಐ ವಿಲ್ ರೈಟ್ ಹಿಯರ್.
ಲಿಕ್ಕರ್ QUOR ಲಿಕ್ಕರ್ ಫಾಲಿಕ್ಯುಲೈ. ಓಕೆ, ಕ್ಯಾವಿಟಿ ಮುಗೀತು. ಸಿ, ಈ ಪ್ರೈಮರಿ ಊಸೈಟಿಗೆ ಮತ್ತು ಆ್ಯಂಟ್ರಮ್ಮಿಗೆ ಸುತ್ತಲೂ ಯಾವ ಸೆಲ್ಸ್ ಇದ್ದಾವೆ ಹೇಳಿ? ಇವೇ ಫಾಲಿಕ್ಯುಲರ್ ಸೆಲ್ಸೇ ಅಥವಾ ಗ್ರ್ಯಾನುಲೋಸಾ ಸೆಲ್ಸೇ ಡಿವೈಡ್ ಆಗಿ ಇದ್ದಾವೆ. ಇದ್ರ ಸುತ್ತಲೂ ಯಾವುದಿದೆ? ನೆಕ್ಸ್ಟು ಥೀಕಾ ಇಂಟರ್ನಾ ಇದೆ. ಥೀಕಾ ಇಂಟರ್ನಾ ಆದಮೇಲೆ ನೆಕ್ಸ್ಟ್ ಯಾವುದಿದೆ? ಥೀಕಾ ಎಕ್ಸ್ಟರ್ನಾ ಇದೆ. ಓಕೆ, ಈ ಪಾಯಿಂಟಿಗೆ ಏನಾಗುತ್ತೆ, ಮ್ಯಾಚೂರ್ ಪೂರ್ತಿ ಡೆವಲಪ್ ಆದಮೇಲೆ ಇದೇನು ಪ್ರೈಮರಿ ಊಸೈಟ್ ಇದೆಯಲ್ಲ, ದಿಸ್ ಪ್ರೈಮರಿ ಊಸೈಟ್ ಇಟ್ ವಿಲ್ ಸ್ಟಾರ್ಟ್ ಸಿಕ್ರಿಟಿಂಗ್ ಅ ಗ್ಲೈಕೋಪ್ರೋಟೀನ್ ಲೇಯರ್. ಸೊ ಇದೇನು ಊಸೈಟ್ ಇದೆಯಲ್ಲ, ಅದು ತನ್ನ ಸುತ್ತಲೂ ಒಂದು ಟ್ರಾನ್ಸ್ಪರೆಂಟ್ ಆದಂತಹ ಒಂದು ಗ್ಲೈಕೋಪ್ರೋಟೀನ್ ಲೇಯರನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ನಾವು ದಿಸ್ ಲೇಯರ್ ವಿ ಕಾಲ್ ಇಟ್ ಆಸ್ ಝೋನಾ pellucida. Remember, what is this zona pellucida? It is a transparent layer formed ಸರೌಂಡಿಂಗ್ ದ ಪ್ರೈಮರಿ ಊಸೈಟ್. ಯಾರು ಫಾರ್ಮ್ ಮಾಡ್ತಾ ಇರೋದು? ಪ್ರೈಮರಿ ಊಸೈಟೇ ಆ ಲೇಯರನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಒಂದು ಸತಿ ಪೂರ್ತಿಯಾಗಿ ಗ್ರಾಫಿನ್ ಫಾಲಿಕಲ್ಲು ಡೆವಲಪ್ ಆದಮೇಲೆ ಅವಾಗ ಏನಾಗುತ್ತೆ, ಪಿಟ್ಯೂಟರಿಯಿಂದ LH ಹಾರ್ಮೋನದು ಫುಲ್ ಸರ್ಜ್ ಆಗುತ್ತೆ. ಅಂದರೆ ಫುಲ್ ಹೈ ಅಮೌಂಟ್ ಆಫ್ LH ಹಾರ್ಮೋನ್ ಈಸ್ ರಿಲೀಸ್ಡ್ ಫ್ರಮ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಅವಾಗ ಏನಾಗುತ್ತೆ, ಈ ಗ್ರಾಫಿನ್ ಫಾಲಿಕಲ್ಲು ಈ ಲೇಯರ್ ಮೇಲ್ಗಡೆ ಅದು ರಪ್ಚರ್ ಆಗಿಬಿಡುತ್ತೆ. ರಪ್ಚರ್ ಅಂದ್ರೇನು? ಬರ್ಸ್ಟ್ ಆಗಿ ಓಪನ್ ಆಗೋದು. ಅದಕ್ಕೆ ನೀವು ಓವರಿ ಡೈಗ್ರಾಮ್ ಎಲ್ಲಾದರೂ ನೋಡಿ, ಗ್ರಾಫಿನ್ ಫಾಲಿಕಲ್ ಎಲ್ಲಿರುತ್ತಲ್ಲ ಅಲ್ಲಿ ಸ್ವಲ್ಪ ಟಿಶ್ಯೂವನ್ನು ಹಿಂಗೆ ಜಗ್ಗಿ ಎಳ್ಕೊಂಡು ಹಾಕಿರ್ತಾರೆ. ಅಂದ್ರೇನು, ಅದು ಬೆಳೀತಾ ಬೆಳೀತಾ ಓವರಿ ಸರ್ಫೇಸ್ ಮೇಲ್ಗಡೆನೇ ಕಾಣಿಸುತ್ತೆ. ಅಂದರೆ ಇದು ಓವರಿ ಸರ್ಫೇಸ್ ಇತ್ತು ಅಂದರೆ ಎಲ್ಲಿ ಗ್ರಾಫಿನ್ ಫಾಲಿಕಲ್ ಬೆಳೀತಾ ಇದೆಯಲ್ಲ ಅಲ್ಲಿ ಫುಲ್ ಅದು ಪೂರ್ತಿ ದಂಡಿವರೆಗೂ ಬಂದ್ಬಿಟ್ಟಿರುತ್ತೆ. ಬೆಳೀತಾ ಬೆಳೀತಾ ಪೂರ್ತಿ ಅದು ಈ ಲೇಯರನ್ನು ಟಚ್ ಮಾಡುವಷ್ಟು ಹತ್ತಿರ ಬಂದಿರುತ್ತೆ. ಒಂದು ಸತಿ ಕಂಪ್ಲೀಟಾಗಿ ಬೆಳೀತಾ ಅವಾಗ LH ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. LH ಹಾರ್ಮೋನ್ ರಿಲೀಸ್ ಆದ ತಕ್ಷಣ ಗ್ರಾಫಿನ್ ಫಾಲಿಕಲ್ಲು ಪಟ್ ಅಂತ ಇಲ್ಲಿ ಓಪನ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಇಲ್ಲಿ ತೋರಿಸೋಣ. ಸೊ ದಿಸ್ ಈಸ್ ದ ಲೇಯರ್. ಸೊ ಗ್ರಾಫಿನ್ ಫಾಲಿಕಲ್ ಇದು ರಪ್ಚರ್ ಆಗಿರೋದು. ಹೊರಗಡೆ ಥೀಕಾ ಎಕ್ಸ್ಟರ್ನಾ ಇದೆ. ಥೀಕಾ ಎಕ್ಸ್ಟರ್ನಾ ಆದಮೇಲೆ ಥೀಕಾ ಇಂಟರ್ನಾ ಇದೆ. ನೋ ದಿಸ್ ಈಸ್ ದ ಥೀಕಾ ಇಂಟರ್ನಾ ಸೆಲ್ಸ್. ಓಕೆ, ಅದಾದಮೇಲೆ ಒಳಗಡೆ ಏನಿದ್ದಾವೆ? ಗ್ರ್ಯಾನುಲೋಸಾ ಸೆಲ್ಸ್ ಇದ್ದಾವೆ. ಆಲ್ ದೀಸ್ ಆರ್ ದ ಗ್ರ್ಯಾನುಲೋಸಾ ಸೆಲ್ಸ್. ಕರೆಕ್ಟಾ? ಓಕೆ, ನಾವು ಈ ಪೂರ್ತಿ ಸ್ಟ್ರಕ್ಚರು ರಪ್ಚರ್ ಆಯಿತು ಅಂತಂದರೆ, ಈ ರೀತಿ ರಪ್ಚರ್ ಆಯಿತು ಅಂದರೆ ಒಳಗಡೆ ಇರುವಂತಹ ಏನಿಲ್ಲಿ ಸ್ಟ್ರಕ್ಚರ್ ಇತ್ತಲ್ಲ ಪ್ರೈಮರಿ ಊಸೈಟು ಅದು ರಿಲೀಸ್ ಆಗಿಬಿಡುತ್ತೆ. ಓಕೆ, ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ಎರಡು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ, ಟರ್ಷರಿ ಫಾಲಿಕಲ್ಲು ಇನಿಷಿಯಲಿ ಡೆವಲಪ್ ಆಗಬೇಕಾದ್ರೆ ಅಲ್ಲಿ ಪ್ರೈಮರಿ ಊಸೈಟ್ ಇತ್ತು, ಹೌದಾ? ಗ್ರಾಫಿನ್ ಫಾಲಿಕಲ್ ಇನ್ನೇನು ರಪ್ಚರ್ ಆಗಬೇಕು ಅಂದಾಗ ಈ ಪ್ರೈಮರಿ ಫಾಲಿಕಲ್ಲು ಡಿವೈಡ್ ಆಗಿ ಇಟ್ ವಿಲ್ ಫಾರ್ಮ್ ದ ಪ್ರೈಮರಿ ಊಸೈಟ್ ಮಿಯೋಸಿಸ್ ಆಗಿ ಅದು ಸೆಕೆಂಡರಿ ಊಸೈಟ್ ಆಗಿಬಿಟ್ಟಿರುತ್ತೆ. ಗೊತ್ತಾಯ್ತಾ? ಸೊ ಗ್ರಾಫಿನ್ ಫಾಲಿಕಲ್ಲಿಂದ ಎಗ್ ಹೊರಗಡೆ ಬರಬೇಕಾದ್ರೆ ಅದು ಯಾವ ಸ್ಟೇಜ್ನಲ್ಲಿ ಇರುತ್ತೆ? ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್. ದಟ್ ಈಸ್ ಊಸೈಟ್, ಸೆಕೆಂಡರಿ ಊಸೈಟ್ ಸ್ಟೇಜ್ನಲ್ಲಿ ಇರುತ್ತೆ. ಆ್ಯಂಡ್ ರಿಮೆಂಬರ್, ಸೆಕೆಂಡರಿ ಊಸೈಟ್ ಇಟ್ ಹ್ಯಾಸ್ ನಾಟ್ ಫಾರ್ಮ್ ದ ಕಂಪ್ಲೀಟ್ ಫೀಮೇಲ್ ಗ್ಯಾಮೆಟ್. ಅದಿನ್ನೂ ಮುಂದೆ ಎಗ್ ಆಗಬೇಕು, ಹೂವು ಆಗಬೇಕು. ಸೊ ಫೀಮೇಲ್ ಗ್ಯಾಮೆಟು ಓವರೀಸ್ ಒಳಗಡೆ ಕಂಪ್ಲೀಟಾಗಿ ಫಾರ್ಮ್ ಆಗೋಕ್ಕಿಂತ ಮುಂಚೆನೇ ಅದು ಆ ಸ್ಟ್ರಕ್ಚರದ್ದು ರಿಲೀಸ್ ಆಗಿಬಿಟ್ಟಿರುತ್ತೆ. ಸೊ ಮುಂದೆ ಈ ಸ್ಟ್ರಕ್ಚರ್ ರಿಲೀಸ್ ಆದಮೇಲೆ ಓವರಿಯಿಂದ ಈ ಸೆಕೆಂಡರಿ ಊಸೈಟ್ ಹೊರಗಡೆ ಬಂದಮೇಲೆ ಇಲ್ಲಿ ಫಿಂಬ್ರೆ ಇರ್ತಾವ. ಸೊ ಈ ಫಿಂಬ್ರೆ ಏನು ಮಾಡ್ತವೆ? ಈ ಸೆಕೆಂಡರಿ ಊಸೈಟನ್ನು ಕ್ಯಾಪ್ಚರ್ ಮಾಡಿ ಫ್ಯಾಲೋಪಿಯನ್ ಟ್ಯೂಬ್ಗೆ ಕಳಿಸ್ಬಿಡ್ತವೆ. ಸೊ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ವೇರ್ ಟು ಡ್ರಾ. ಸೊ ದಿಸ್ ಸ್ಟ್ರಕ್ಚರ್, ಇದನ್ನು ಫುಲ್ ತೆಗೆದುಬಿಡ್ತೇನೆ ನಾನು. ಇಲ್ಲೇನಾಗ್ತಿದೆ ಅಂದರೆ, ಸೊ ಯುಟರಸ್ ಇದೆ ಫಸ್ಟು, ಕರೆಕ್ಟಾ? ನಾವು ದಿಸ್ ಈಸ್ ದ ಯುಟರಸ್. ಓವರಿಯನ್ ಲಿಗಾಮೆಂಟ್ ಇದೆ, ಇದು ಫುಲ್ಲು ಓವರಿ ಇದೆ. ಓಕೆ, ನಾವು ದಿಸ್ ಈಸ್ ದ ಫ್ಯಾಲೋಪಿಯನ್ ಟ್ಯೂಬ್ ಆ್ಯಂಡ್ ದೀಸ್ ಆರ್ ದ ಫಿಂಬ್ರೆ. ಓಕೆ, ಒಂದು ಕಡೆ ಅಷ್ಟೇ ನಾನು ತೋರಿಸ್ತಿರೋದು. ಈ ಓವರಿ ಒಳಗಡೆ ಇದೆಲ್ಲ ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇಲ್ಲಿಂದ ಈ ಸೆಕೆಂಡರಿ ಊಸೈಟು ಹಿಂಗೆ ಸರ್ಫೇಸ್ ಮೇಲ್ಗಡೆ ರಪ್ಚರ್ ಆಗಿ ಅದು ಹೊರಗಡೆ ಬಂದ್ಬಿಡುತ್ತೆ. ನಾವು ದಿಸ್ ಈಸ್ ದ ಸೆಕೆಂಡರಿ ಊಸೈಟ್.
ಈ ಸೆಕೆಂಡರಿ oocyteನ ನೆಕ್ಸ್ಟ್ ಯಾರು ತಗೋತಾರೆ, ಫಿಂಬ್ರೆ ಹಿಂಗೆ ಮೂವ್ ಆಗ್ತಾ ಆಗ್ತಾ ಅವು ತಮ್ಮ ಒಳಗಡೆ ತೊಗೊಂಡ್ಬಿಡ್ತವೆ. ಸೊ ಈ ಸೆಕೆಂಡರಿ oocyte ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಆಂಫುಲಾ ಪಾರ್ಟ್. ಆಂಫುಲಾ ಅಂದರೆ ಏನಂತ ಹೇಳಿದ್ವಿ, ದ ಮಿಡಲ್ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್ ಅಥವಾ ದ ಅಪ್ಪರ್ ಪಾರ್ಟ್ ಆಫ್ ಫೆಲೋಪಿಯನ್ ಟ್ಯೂಬ್. ಇನ್ ಕೇಸ್ ಈ ಓವ್ಯುಲೇಷನ್, ಈ ಪ್ರೊಸೆಸನ್ನು ನಾವು ಓವ್ಯುಲೇಷನ್ ಅಂತ ಕರಿತೀವಿ, ಹೌದಾ, ಓವ್ಯುಲೇಷನ್. ಓಕೆ, ಓವ್ಯುಲೇಷನ್ ನಾವು ಅದನ್ನ ಡಿಫೈನ್ ಮಾಡಬೇಕಾದ್ರೆ ಇಟ್ ಈಸ್ ದ ರಿಲೀಸ್ ಆಫ್ ಎಗ್ ಅಥವಾ ಓವಮ್ ಫ್ರಮ್ ದ ಓವರಿ ಅಂತ ಹೇಳ್ಬಿಡ್ತೀವಿ. ಬಟ್ ಅದು ಎಗ್ಗು ಅಲ್ಲ, ಓವಮು ಅಲ್ಲ. ಇಟ್ ಹ್ಯಾಸ್ ನಾಟ್ ಎಟ್ ಫಾರ್ಮ್ ದ ಕಂಪ್ಲೀಟ್ ಎಗ್ ಆರ್ ಓವಮ್. ಇಟ್ ಈಸ್ ಸ್ಟಿಲ್ ಇನ್ ದ ಸೆಕೆಂಡರಿ oocyte. ನೆನ್ಪಿಟ್ಕೊಳ್ಳಿ. ಸೊ ಓವರಿಯಿಂದ ಹೊರಗಡೆ ಬರೋದು ಯಾವುದು, ಸೆಕೆಂಡರಿ oocyte. ಈ ಸೆಕೆಂಡರಿ oocyte ಫಿಂಬ್ರೆ ಒಳಗಡೆ ಹೋಗಿ ಮೇಲ್ಗಡೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ಏನಾದರೂ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿ ಇಲ್ಲೇ ಸಿಮೆಂಟ್ ಡೆಪಾಸಿಟ್ ಆಗಿತ್ತು ಅಂದರೆ ಸ್ಪರ್ಮ್ ಆಲ್ರೆಡಿ ಇಲ್ಲೇ ಎಂಟರ್ ಆಗಿದ್ದು ಅಂತಂದರೆ ಈ ಸ್ಪರ್ಮ್ಸು ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಅಪ್ಪರ್ ಪಾರ್ಟ್ ಆಫ್ ಫಾಲೋಪಿಯನ್ ಟ್ಯೂಬ್. ಸೊ ಈ ಸ್ಪರ್ಮ್ ಮೂವ್ ಆಗ್ತಾ ಆಗ್ತಾ ಈ ಸ್ಪರ್ಮ್ ಯಾವಾಗ ಆ ಸೆಕೆಂಡರಿ oocyteಗೆ ಟಚ್ ಆಗುತ್ತಲ್ಲ ಆವಾಗ ಸೆಕೆಂಡರಿ oocyte ಆಟೋಮೆಟಿಕಲಿ ತನ್ನ ಡಿವಿಷನನ್ನು ಕಂಪ್ಲೀಟಾಗಿ ಮಾಡಿಕೊಂಡು ಇಟ್ ಫಾರ್ಮ್ಸ್ ದ ಎಗ್. ಓಕೆ, ಸೊ ಫೀಮೇಲ್ ಗ್ಯಾಮೇಟು ಕಂಪ್ಲೀಟಾಗಿ ಪ್ರೊಡ್ಯೂಸ್ ಆಗೋದು ಯಾವಾಗ, ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸ್ಪರ್ಮ್. ಸೊ ಸ್ಪರ್ಮ್ ಇದು ಸೆಕೆಂಡರಿ oocyte ಇದೆ, ಇನ್ನೇನು ಸ್ಪರ್ಮ್ ಜಸ್ಟ್ ಇದು ಒಳಗಡೆ ಎಂಟರ್ ಆಗಬೇಕು, ಹಿಂಗೆ ಟಚ್ ಆದ ತಕ್ಷಣ ಅದು ಸ್ಟಿಮ್ಯುಲೇಟ್ ಇದ್ದಂಗೆ ಈ ಸೆಕೆಂಡರಿ oocyte ಏನು ಮಾಡುತ್ತೆ, ಡಿವೈಡ್ ಆಗಿ ಎಗ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆ ಎಗ್ಗಿಗೆ, ಹೆಪ್ಲಾಯ್ಡ್ ಎಗ್ಗಿಗೆ ಈ ಹೆಪ್ಲಾಯ್ಡ್ ಸ್ಪರ್ಮು ಆಮೇಲೆ ಫ್ಯೂಸ್ ಆಗಿ ದೇ ವಿಲ್ ಫಾರ್ಮ್ ದ ಝೈಗೋಟ್. ಎಲ್ಲಿ, ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬ್. ಸೊ ಯು ಹ್ಯಾವ್ ಟು ರಿಮೆಂಬರ್, ಈ ಪಾರ್ಟಿಗೆ, ಈ ಓವ್ಯುಲೇಷನ್ ಪಾರ್ಟಿಗೆ ಗ್ರಾಫಿಯನ್ ಫಾಲಿಕಲಿಂದ ಹೊರಗಡೆ ಬರೋದು ಎಗ್ ಅಲ್ವಾ, ಎಗ್ ಅಲ್ಲ, ಇಟ್ ಈಸ್ ದ ಸೆಕೆಂಡರಿ oocyte. ಸಾರಿ, ಸೊ ಪ್ರೈಮರಿ oocyte ಇತ್ತು. ಪ್ರೈಮರಿ oocyte ಯಾವಾಗ ಸೆಕೆಂಡರಿ oocyte ಆಯಿತು, ಅದು ಗ್ರಾಫಿಯನ್ ಫಾಲಿಕಲ್ ಆಗಿ ರಪ್ಚರ್ ಆಗಲಿಕ್ಕೆ ರೆಡಿ ಆದಾಗ, ಇನ್ನೇನು ರಪ್ಚರ್ ಆಗಬೇಕು ಆವಾಗ ಅದು ಸೆಕೆಂಡರಿ oocyte ಆಗಿ ಕನ್ವರ್ಟ್ ಆಗಿರುತ್ತೆ. ಈ ಪ್ರೈಮರಿ oocyte ಅಂದರೆ ಏನು, ಸೆಕೆಂಡರಿ oocyte ಅಂದರೆ ಏನು, ಓವಮ್ ಅಂದರೆ ಏನು ಅಂತ ನೆಕ್ಸ್ಟ್ ವಿಡಿಯೋ oogenesisನಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗೇ ನೆನ್ಪಿಟ್ಕೋಬೇಕು ನೀವು, ಈ ಜರ್ಮೈನಲ್ ಎಪಿಥೀಲಿಯಮಿಂದ ಫೀಟಲ್ ಗ್ರೋತ್ ಆಗಬೇಕಾದ್ರೆ, ಡೆವಲಪ್ಮೆಂಟ್ ಆಗಬೇಕಾದ್ರೆ ಕೆಲವೊಂದು ಜರ್ಮೈನಲ್ ಎಪಿಥೀಲಿಯಮ್ ಸೆಲ್ಸು ಕಾರ್ಟೆಕ್ಸಿಗೆ ಬರ್ತವೆ, ಅವು oogonia. ಇದು ಒಂದು ಕಾನ್ಸ್ಟಂಟ್ ನಂಬರ್, ಅದು ಎಷ್ಟಾದರೂ ಇರ್ಬೋದು. ನೆಕ್ಸ್ಟ್ ಅವು ಪ್ರೈಮೋಡಿಯಲ್ ಫಾಲಿಕಲ್ ಆಗ್ತವೆ, ಅಲ್ಲಿಂದ ಪ್ರೈಮರಿ ಫಾಲಿಕಲ್ ಆಗ್ತವೆ, ಪ್ರೈಮರಿಯಿಂದ ಸೆಕೆಂಡರಿ ಫಾಲಿಕಲ್ ಆಗ್ತವೆ, ಟರ್ಷರಿ ಫಾಲಿಕಲ್ ಆಗ್ತವೆ, ಟರ್ಷರಿ ಫಾಲಿಕಲ್ ಕಂಪ್ಲೀಟಾಗಿ ಡೆವಲಪ್ ಆಗಿ ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಸೊ ಲೇಬ್ಲಿಂಗ್ಸ್ ಎಲ್ಲ ಅರ್ಥ ಆಯ್ತಾ? ಇಲ್ಲಿ ಇನ್ನೂ 2 ಲೇಬ್ಲಿಂಗ್ಸ್ ಇದಾವೆ ಎಕ್ಸ್ಟ್ರಾ, ಅದನ್ನು ನಾನು ಇವಾಗ ಹೇಳ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಲ್ಲ. ಏನವು 2 ಎಕ್ಸ್ಟ್ರಾ ಲೇಬ್ಲಿಂಗ್ಸ್ ಅಂದರೆ, ಇಲ್ಲಿ ಸೆಕೆಂಡರಿ oocyte ಇದೆ. ಸೆಕೆಂಡರಿ oocyte ಒಂದು ಟ್ರಾನ್ಸ್ಪರೆಂಟ್ ಝೋನಾ ಪೆಲ್ಸೋಡಾ ಲೇಯರನ್ನು ಡೆವಲಪ್ ಮಾಡಿಕೊಂಡಿದೆ. ಕೆಳಗಡೆ ಏನಿದೆ, ಆ್ಯಂಟ್ರಮ್ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಇದೆ. ಈ 2 ಸ್ಟ್ರಕ್ಚರ್ ಸುತ್ತಲೂ ಏನಿದ್ದಾವೆ, ಗ್ರ್ಯಾನ್ಯುಲೋಸಾ ಸೆಲ್ಸ್ ಇದ್ದಾವೆ, ಕರೆಕ್ಟಾ? ಕೆಲವೊಂದು ಗ್ರ್ಯಾನ್ಯುಲೋಸಾ ಸೆಲ್ಸು ಈ ಆ್ಯಂಟ್ರಮನ್ನು ಲೈನ್ ಮಾಡ್ತಾ ಇದ್ದಾವೆ, ಕರೆಕ್ಟ್? ಕೆಲವೊಂದು ಗ್ರ್ಯಾನ್ಯುಲೋಸಾ ಸೆಲ್ಸು ಈ ಸೆಕೆಂಡರಿ oocyteನ ಥೀಕಾ ಲೇಯರಿಗೆ ಅವು ಅಟ್ಯಾಚ್ ಮಾಡ್ತಾ ಇದ್ದಾವೆ. ಸಿ ಜಸ್ಟ್ ಇಮ್ಯಾಜಿನ್, ಇಲ್ಲಿ ಗ್ರ್ಯಾನ್ಯುಲೋಸಾ ಸೆಲ್ಸ್ ಇದ್ದಾವೆ, ಬಟ್ ದೀಸ್ ಗ್ರ್ಯಾನ್ಯುಲೋಸಾ ಸೆಲ್ಸ್ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೆಕೆಂಡರಿ oocyte, ಹೌದಾ? ಸೊ ನಮಗಿಲ್ಲಿ 2 ರೀಜನ್ನಲ್ಲಿ ಗ್ರ್ಯಾನ್ಯುಲೋಸಾ ಸೆಲ್ಸು ಸಿಗ್ತಿದ್ದಾವೆ. 1ನೇ ಸೆಲ್ಸ್ ಯಾವುದು, ಈ ಆ್ಯಂಟ್ರಮನ್ನು ಲೈನ್ ಮಾಡಿರುವಂತಹ ಗ್ರ್ಯಾನ್ಯುಲೋಸಾ ಸೆಲ್ಸು. ಸೆಕೆಂಡ್ ಟೈಪ್ ಯಾವುದು, ಈ ಸೆಕೆಂಡರಿ oocyteನ ಥೀಕಾ ಲೇಯರಿಗೆ ಅಟ್ಯಾಚ್ ಮಾಡುವಂತಹ ಇನ್ನೊಂದು ಗ್ರ್ಯಾನ್ಯುಲೋಸಾ ಸೆಲ್ಸ್. ಈ 2ನ್ನು ಸಪ್ರೇಟಾಗಿ ನಾವು ಲೇಬಲ್ ಮಾಡಬೇಕು. ಯಾವ್ಯಾವುದು ಅಂತಂದರೆ, ಈ ಆ್ಯಂಟ್ರಮ್ ಇದೆಯಲ್ಲ, ಕ್ಯಾವಿಟಿ ಇದೆಯಲ್ಲ, ಇದನ್ನು ಲೈನ್ ಮಾಡುವಂತಹ ಸೆಲ್ಸ್ ಇದಾವಲ್ಲ, ದೇ ಆರ್ ಕಾಲ್ಡ್ ಆ್ಯಸ್ membrana granulosa. Easy to remember, right? Membrane ಅಂದರೆ ಈ ಆ್ಯಂಟ್ರಮ್ ಮೆಂಬ್ರೇನನ್ನು ಕವರ್ ಮಾಡುವಂತಹ ಸೆಲ್ಸು membrana granulosa. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಈ ಸೆಲ್ಸ್ ಏನಿದಾವಲ್ಲ ವಿಚ್ ಆರ್ ಮೇಕಿಂಗ್ ಅಟ್ಯಾಚ್ಮೆಂಟ್ ವಿತ್ ದ ಥೀಕಾ, ದೇ ಆರ್ ಕಾಲ್ಡ್ ಆ್ಯಸ್ ಕ್ಯೂಮುಲಸ್ oophorus.
What is this cumulus oophorus? These are the granulosa cells which are attaching secondary oocyte to the thecal layer. ಸೊ ಇದು ಫುಲ್ ಸ್ಟ್ರಕ್ಚರ್ನಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಪರ್ಫೆಕ್ಟ್. ಸೊ ಗ್ರಾಫೆನ್ ಫಾಲಿಕಲ್ಲು ರಪ್ಚರ್ ಆಗಿದೆ, ಅಲ್ಲಿಂದ ಸೆಕೆಂಡರಿ oocyte ಹೊರಗಡೆ ಬಂದಿದೆ. ಮುಂದೆ ಸೆಕೆಂಡರಿ oocyte ಏನಾಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇನ್ ಕೇಸ್ ಸೆಕೆಂಡರಿ oocyte ಇಲ್ಲಿ ಮೂವ್ ಆಗಿ ಇಲ್ಲೇ ಬಂದು ಅದು ವೇಟ್ ಮಾಡ್ತಾ ಇನ್ ಕೇಸ್ ಸ್ಪರ್ಮ್ ಇಲ್ಲೇನಾದರೂ ಇರಲಿಲ್ಲ ಅಂದರೆ ಆ ಟೈಮಿಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿರಲಿಲ್ಲ ಅಂದರೆ ಅಲ್ಲಿ ಸ್ಪರ್ಮ್ಸ್ ಇರೋದಿಲ್ಲ. ಸೊ ಸ್ಪರ್ಮ್ಸ್ ಇರೋದಿಲ್ಲ ಅಂತಂದರೆ ಸೆಕೆಂಡರಿ oocyte ಸ್ಟೇಜ್ನಲ್ಲಿರುವಂತಹ ಏನಿದು ಸ್ಟ್ರಕ್ಚರ್ ಇದೆಯಲ್ಲ ಅದು ಒಳಗಡೆನೇ ಅಬ್ಸಾರ್ಬ್ ಆಗಿಬಿಡುತ್ತೆ. ಅಂದರೆ ಡಿಗ್ರೇಡ್ ಆಗಿ ಡಿಸ್ಇಂಟಿಗ್ರೇಟ್ ಆಗಿ ಅದು ಬಾಡಿ ಒಳಗಡೆ ಒಳ್ಳೆ ಅಬ್ಸಾರ್ಬ್ ಆಗಿಬಿಡುತ್ತೆ. ಅಲ್ಲಿಗೆ ಅದ್ರ ಕತೆ ಮುಗೀತು ಅಂತ ಅರ್ಥ. ನೆಕ್ಸ್ಟ್ ಮತ್ತೆ ಏನಾಗುತ್ತೆ, ಮತ್ತೆ ಒಂದು ಫಾಲಿಕಲ್ ಬೆಳೀತಾ, ಅದನ್ನೇ ನಾವು ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಕೂಡ ಸ್ಟಡಿ ಮಾಡೋದು. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ 3 ವಿಡಿಯೋ ನೀವು ಕಂಪಲ್ಸರಿಯಾಗಿ ನೋಡಲೇಬೇಕು. ಯಾವ್ಯಾವುದು? ಒಂದು ಅನಾಟಮಿ ಆಫ್ ಓವರಿ, ಅದರ ನೆಕ್ಸ್ಟ್ ಬರುವಂತಹ oogenesis, ಅದರ ನೆಕ್ಸ್ಟ್ ಬರುವಂತಹ ಮೆನ್ಸ್ಟ್ರುವಲ್ ಸೈಕಲ್. ಈ 3 ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿತ್ತು ಅಂದರೆ ನೀವು ಯಾವ ಕ್ವಶನ್ ಬೇಕಾದರೂ ಕ್ರ್ಯಾಕ್ ಮಾಡ್ಬೋದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ. ಸೊ ಗೊತ್ತಾಯ್ತಾ? ಸೊ ನಾವೆಲ್ಲಿಗಿದ್ದೀವಿ ಇವಾಗ? ರಪ್ಚರ್ ಆಗಿದೆ, ಓವ್ಯುಲೇಷನ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿಂದ ಸೆಕೆಂಡರಿ oocyte ಅಂತೂ ಹೋಗ್ಬಿಡ್ತು. ಬಟ್ ವಾಟ್ ಅಬೌಟ್ ದ ರಿಮೈನಿಂಗ್ ಟಿಶ್ಯೂ? ಸೊ ಇಲ್ಲೇನು ಟಿಶ್ಯೂ ಅಂತ ಒಂದು ಉಳಿತಲ್ಲ, ಅಂದರೆ ಅನ್ವಾಂಟೆಡ್ ಆಯ್ತು ಇವಾಗಿದು. ಸೊ ಇದೇನು ರಿಮೈನಿಂಗ್ ಪಾರ್ಟ್ ಇದೆಯಲ್ಲ, ದಿಸ್ ಫಾರ್ಮ್ಸ್ ಅ ಸ್ಟ್ರಕ್ಚರ್. Okay, and this structure we call it as a corpus luteum. Again very important stage, corpus luteum. What is this corpus luteum? ಸೆಕೆಂಡರಿ oocyte ಹೋದ್ಮೇಲೆ ಇದು ರಿಮೈನಿಂಗ್ ಟಿಶ್ಯೂ ಇದೆಯಲ್ಲ ಅದು ಪೂರ್ತಿ ಒಂಥರ ಹಿಂಗೆ ಮುದುಡ್ಕೊಂಡು ಇಟ್ ಫಾರ್ಮ್ಸ್ ಎ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಕಾರ್ಪಸ್ ಲ್ಯೂಥಿಯಂ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕಾರ್ಪಸ್ ಲ್ಯೂಥಿಯಂ? ಇನ್ ಕೇಸ್ ಸೆಕೆಂಡರಿ oocyte ಇಲ್ಲಿ ಹೋಗಿ ಅದು ಫಲೀಕರಣ ಆಗಿ ಝೈಗೋಟ್ ಆಯಿತು ಅಂದರೆ ನೆಕ್ಸ್ಟು ಈ ಝೈಗೋಟು ಒಳಗಡೆ ಬಂದು ಯುಟರಸ್ಸಿಗೆ ಅದು ಅಟ್ಯಾಚ್ ಆಗಬೇಕು. ಅಂದರೆ ಪ್ರೆಗ್ನೆನ್ಸಿ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಆ ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಹಾರ್ಮೋನ್ ಬೇಕು. ಯಾವುದಾದ್ರು ಹಾರ್ಮೋನು? ಪ್ರೊಜೆಸ್ಟರಾನ್ ಹಾರ್ಮೋನ್. ಕರೆಕ್ಟಾ? ಸೊ ಈ ಪ್ರೊಜೆಸ್ಟರಾನ್ ಹಾರ್ಮೋನನ್ನು ಯಾರು ರಿಲೀಸ್ ಮಾಡ್ತಾ ಇದ್ದಾರೆ? ಈ ಕಾರ್ಪಸ್ ಲ್ಯೂಥಿಯಮ್ಮು ರಿಲೀಸ್ ಮಾಡ್ತಾ ಇದೆ. ಹಾರ್ಮೋನ್ ರಿಲೀಸ್ ಮಾಡಿದರೆ ಅಂತಹದನ್ನು ನಾವು ಯಾವ ಗ್ಲ್ಯಾಂಡ್ ಅಂತ ಕರಿತೀವಿ? ವಿ ಕಾಲ್ ಇಟ್ ಆ್ಯಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್. ಸೊ ಫೀಮೇಲ್ ಬಾಡಿ ಒಳಗಡೆ ಟೆಂಪರರ್ಲಿ ಕಾರ್ಪಸ್ ಲ್ಯೂಥಿಯಮ್ ಆ್ಯಕ್ಟ್ ಆ್ಯಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್. ಓಕೆ, ಬಟ್ ಇಟ್ ಈಸ್ ಟೆಂಪರರಿ. ಗೊತ್ತಾಯ್ತಾ? Now just a minute. Yes. Okay, so corpus luteum, it is a temporary endocrine gland. ಪ್ರೆಗ್ನೆನ್ಸಿ ಇರುವವರೆಗೂ ಓವರಿ ಒಳಗಡೆ ಕಾರ್ಪಸ್ ಲ್ಯೂಥಿಯಮ್ ಇರುತ್ತೆ. ಅದು ಪ್ರೊಜೆಸ್ಟರಾನ್ನ ಸಿಕ್ರೀಟ್ ಮಾಡ್ತಾ ಇರುತ್ತೆ. ಈ ಹಾರ್ಮೋನು ಯುಟರಸ್ಸನ್ನು ಪ್ರೆಗ್ನೆನ್ಸಿಗೆ ರೆಡಿ ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ ಕೇಸ್ ಇಲ್ಲಿ ಫಲೀಕರಣ ಆಗಿರಲಿಲ್ಲ ಅಂತಂದರೆ ಸೆಕೆಂಡರಿ oocyte ಅಂತೂ ಡಿಸ್ಇಂಟಿಗ್ರೇಟ್ ಆಗಿಬಿಡುತ್ತೆ. ಆವಾಗ ಕಾರ್ಪಸ್ ಲ್ಯೂಥಿಯಮ್ಮು ಪ್ರೊಜೆಸ್ಟರಾನನ್ನು ಪ್ರೊಡ್ಯೂಸ್ ಮಾಡೋದೇ ಇಲ್ಲ, ಯಾಕಂದರೆ ಅಲ್ಲಿ ಪ್ರೆಗ್ನೆನ್ಸಿ ಅಂತ ಆಗಲೇ ಇಲ್ಲ. ಆವಾಗ ಏನಾಗುತ್ತೆ, ಈ ಕಾರ್ಪಸ್ ಲ್ಯೂಥಿಯಮ್ ಇದೆಯಲ್ಲ, ದಿಸ್ ಕಾರ್ಪಸ್ ಲ್ಯೂಥಿಯಮ್ ಇನ್ನೂ ಫುಲ್ ಶ್ರಿಂಕ್ ಆಗಿ ಇಟ್ ಫಾರ್ಮ್ಸ್ ಅ ಒನ್ ಮೋರ್ ಸ್ಟ್ರಕ್ಚರ್. ವಿ ಕಾಲ್ ಇಟ್ ಆ್ಯಸ್ ಅ ಕಾರ್ಪಸ್ ಆಲ್ಬಿಕನ್ಸ್. ಕಾರ್ಪಸ್ ಆಲ್ಬಿಕನ್ಸ್. ಕಾರ್ಪಸ್ ಆಲ್ಬಿಕನ್ಸ್ ಯಾವಾಗ ಆಗುತ್ತೆ? ಇಲ್ಲಿ ಪ್ರೆಗ್ನೆನ್ಸಿ ಮೇಂಟೈನ್ ಆಗಲಿಲ್ಲ ಅಂದರೆ ಕಾರ್ಪಸ್ ಲ್ಯೂಥಿಯಮ್ ಇರೋದನ್ನೇ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಸಿಕ್ರೀಟ್ ಮಾಡದೆ ಅದು ಇಟ್ ಫಾರ್ಮ್ಸ್ ಅ ಕಾರ್ಪಸ್ ಆಲ್ಬಿಕನ್ಸ್. ಕಾರ್ಪಸ್ ಲ್ಯೂಥಿಯಮನ್ನು ಯೆಲ್ಲೋ ಬಾಡಿ ಅಂತಲೂ ಕರೀತಾರೆ. ಕಾರ್ಪಸ್ ಆಲ್ಬಿಕನ್ಸನ್ನು ವೈಟ್ ಬಾಡಿ ಅಂತಲೂ ಕರೀತಾರೆ. ಸೊ ಜಸ್ಟ್ ರಿಮೆಂಬರ್. ಗೊತ್ತಾಯ್ತಾ? ಸೊ ಈ ಎಲ್ಲ ಸ್ಟ್ರಕ್ಚರ್ಸ್ ನಮಗೆ ಎಲ್ಲಿ ಸಿಗ್ತವೆ? ಓವರಿ ಒಳಗಡೆ ಸಿಗ್ತವೆ. ಬಟ್ ಡೋಂಟ್ ಥಿಂಕ್ ದ್ಯಾಟ್ ಒಂದು ಓವರಿ ಒಳಗಡೆ ಬರೀ ಇಷ್ಟೇ ಸ್ಟ್ರಕ್ಚರ್ಸ್ ಇರ್ತಾವು ಅಂತ ಅಲ್ಲ. ಇಲ್ಲಿ ಮಿಲಿಯನ್ಸ್ ಆಫ್ oogonia ಅಂತ ನಾವು ಹೇಳಿದ್ದೀವ. ಸೊ ಫೀಟಲ್ ಗ್ರೋತ್ ಆಗಬೇಕಾದ್ರೆ, ಗರ್ಲ್ ಫೀಟಸ್ ಬೆಳಿಬೇಕಾದ್ರೆ ಆಲ್ರೆಡಿ ಅಲ್ಲಿ ಎಷ್ಟೊಂದು oogonia ಬೆಳೆದಿರ್ತವೆ. ಅವು ಫಿಕ್ಸ್ಡ್ ನಂಬರ್. ಅದೇ ನಂಬರನ್ನು ಇಟ್ಕೊಂಡು ಬೇಬಿ ಬರ್ತ್ ಆಗುತ್ತೆ. ನಾನು ಏನು ಹೇಳಿದೆ, ಈ ಸ್ಟೇಜಿಗಿದ್ದಾಗ ಬೇಬಿ ಬರ್ತ್ ಆಗಿರುತ್ತೆ. ಸೊ ಈ ಸ್ಟೇಜಿಂದ ಆ ಬೇಬಿ ಪ್ಯೂಬರ್ಟಿಗೆ ಬರೋರೊತ್ತಿಗೆ
ಈ ಎಲ್ಲ ಪ್ರೈಮೋಡಿಯಲ್ ಫಾಲಿಕಲ್ಸ್ ಎಷ್ಟೊಂದು ಫಾಲಿಕಲ್ಸು ಬಾಡಿ ಒಳಗಡೆ ಆಟೋಮೆಟಿಕ್ ಆಗಿ ಅವಲ್ಲೇ ಶ್ರಿಂಕ್ ಆಗಿ ಡಿಸ್ಇಂಟಿಗ್ರೇಟ್ ಆಗಿಬಿಟ್ಟಿರ್ತವೆ. ಅದನ್ನು ಫಾಲಿಕ್ಯುಲರ್ ಅಟ್ರೇಷಿಯಾ ಅಂತ ಕರೀತಾರೆ. ಸೊ ಇದೆಲ್ಲ ವರ್ಡ್ಸು ನಿಮಗೆ ಇದೇ ವಿಡಿಯೋಕ್ಕೆ ರಿಲೇಟೆಡ್, ಸೊ ನೀವು ಸ್ಟಡಿ ಮಾಡಲೇಬೇಕು. ಈ ಪಾರ್ಟನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ, ರಬ್ ಮಾಡ್ತಾ ಇದ್ದೀನಿ. Okay, now there is one more word I said. What is that? It is follicular atresia. What is this follicular atresia? The number of follicles, millions ವರೆಗೂ ಫಾಲಿಕಲ್ಸ್ ಇದ್ರೂ ಅದರಲ್ಲಿ ಎಷ್ಟೊಂದು ಫಾಲಿಕಲ್ಸು ಪ್ಯೂಬರ್ಟಿಗೆ ಬರೋರೊತ್ತಿಗೆ ಅವು ಆಲ್ರೆಡಿ ಬಾಡಿ ಒಳಗಡೆ ಡಿಸ್ಇಂಟಿಗ್ರೇಟ್ ಆಗಿಬಿಟ್ಟಿರ್ತವೆ, ಬ್ರೇಕ್ ಡೌನ್ ಆಗಿ ಅವು ಅಬ್ಸಾರ್ಬ್ ಆಗಿಬಿಟ್ಟಿರ್ತವೆ. ಆ ಪ್ರೊಸೆಸ್ಸನ್ನು ನಾವು ಫಾಲಿಕ್ಯುಲರ್ ಅಟ್ರೇಷಿಯಾ ಅಂತ ಕರಿತೀವಿ. ಸೊ ಈ ಪಾಯಿಂಟಿಗೆ ಬೇಬಿ ಬರ್ತಾಗಿ ಪ್ಯೂಬರ್ಟಿವರೆಗೂ ಹಾಗೇ ಇದ್ದು, ಹೌದಾ? ಸೊ ಪ್ಯೂಬರ್ಟಿ ಆದಮೇಲೆ ಏನಾಗುತ್ತೆ, ಸ್ಲೋ ಆಗಿ ಈ ಫಾಲಿಕಲ್ಸು ಡೆವಲಪ್ ಆಗ್ತಾ ಹೋಗ್ತವೆ. ಸೊ ಈ ಪ್ಯೂಬರ್ಟಿಗೆ ಬರೋರಷ್ಟಿಗೆ ಎಷ್ಟು ಫಾಲಿಕಲ್ಸ್ ಇರ್ತವೆ? ನಿಯರ್ಲಿ 40 to 60,000. ನಂಬರ್ ಇಂಪಾರ್ಟೆಂಟ್, ಯಾಕಂದರೆ NCERTದಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿಲಿಯನ್ಸ್ ಆಫ್ ಊಗೋಣಿಯಾ ಇದ್ರೂ, ಮಿಲಿಯನ್ಸ್ ಆಫ್ ಪ್ರೈಮೋಡಿಯಲ್ ಫಾಲಿಕಲ್ಸ್ ಇದ್ರೂ ಆ ಗರ್ಲು ಪ್ಯೂಬರ್ಟಿಗೆ ಬರೋ ಆ ಏಜಿಗೆ ಅನ್ನೋರತ್ತಿಗೆ ಓವರಿ ಒಳಗಡೆ ಫಾಲಿಕ್ಯುಲರ್ ಅಟ್ರೇಷಿಯಾ ಆಗಿ ಎಷ್ಟು ಉಳಿದಿರ್ತವೆ? ನಿಯರ್ಲಿ 40,000 to 60,000 ಫಾಲಿಕಲ್ಸ್ ಅಷ್ಟೇ ಉಳಿದಿರ್ತವೆ. ಸೊ ಈ 40 to 60,000 ಫಾಲಿಕಲ್ಸು ಪ್ಯೂಬರ್ಟಿ ಆದಮೇಲೆ ಒಂದೊಂದೇ ಡೆವಲಪ್ ಆಗ್ತಾ ಹೋಗ್ತವೆ. ಎವ್ರಿ ಮಂತ್ ಡೆವಲಪ್ ಆಗ್ತಾ ಒಂದು ಮಂತಿಗೆ ಒಂದಷ್ಟೇ ರಿಲೀಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಕಲಿತೀವಿ, ಗೊತ್ತಾಯ್ತಾ? ಸೊ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಈ ಪಾಯಿಂಟಿಗೆ ಎಷ್ಟಿದ್ದಾವೆ ಇವಾಗ? 40 to 60,000 ಇದ್ದಾವೆ. ಸೊ ಪ್ಯೂಬರ್ಟಿಗೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಯಿತು ಅಂತ ಇಮ್ಯಾಜಿನ್ ಮಾಡಿ. ಸೊ ಫಸ್ಟ್ ಮಂತ್ ಮೆನ್ಸ್ಟ್ರುವಲ್ ಸೈಕಲಿಗೆ ಅರೌಂಡ್ 10 to 20 ಫಾಲಿಕಲ್ಸು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ 10 to 20 ಅಪ್ರಾಕ್ಸಿಮೇಟ್ ನಂಬರ್ ಐ ಆಮ್ ಸೇಯಿಂಗ್. ಆ 10 to 20 ಫಾಲಿಕಲ್ಸ್ ಒಳಗಡೆ ಒಂದು ಫಾಲಿಕಲ್ ಅಷ್ಟೇ ಈ ಸ್ಟೇಜ್ವರೆಗೂ ಬರುತ್ತೆ. ಅಗೇನ್ ಮಿಕ್ಕಿದ ಫಾಲಿಕಲ್ಸ್ ಎಲ್ಲ ಅಲ್ಲಿ ಫಾಲಿಕ್ಯುಲರ್ ಅಟ್ರೇಷಿಯಾ ಆಗಿ ಅವು ಹೋಗ್ಬಿಡ್ತವೆ. ಸೊ ಒಂದು ಫಾಲಿಕಲ್ ಡೆವಲಪ್ ಆಗಿ ಮೆನ್ಸ್ಟ್ರುವಲ್ ಸೈಕಲ್, ಮಿಡ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್ ಓವ್ಯುಲೇಷನ್ ಆಗಿ ಈ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಮಂತ್ ಮೆನ್ಸ್ಟ್ರುವಲ್ ಸೈಕಲಿಗೆ ಅಗೇನ್ ಸಮ್ ಗ್ರೂಪ್ ಆಫ್ ಫಾಲಿಕಲ್ಸ್ ದೇ ವಿಲ್ ಎಂಟರ್ ಇನ್ ಟು ಗ್ರೋತ್ ಫೇಸ್. ಅವು ಗ್ರೋತ್ ಆಗ್ತಾ ಮತ್ತೆ ಅವು ಡಿಸ್ಇಂಟಿಗ್ರೇಟ್ ಆಗಿ ಅದರಲ್ಲಿ ಯಾವುದಾದ್ರೂ ಒಂದಷ್ಟೇ ಇದೇ ಸ್ಟೇಜಿಗೆ ಬಂದು ರಪ್ಚರ್ ಆಗ್ತವೆ. ಸೊ ಎವ್ರಿ ಮಂತ್ ಪ್ಯೂಬರ್ಟಿ ಆದಮೇಲೆ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆದಮೇಲೆ ಎವ್ರಿ ಮಂತು ಗ್ರೂಪ್ ಆಫ್ ಫಾಲಿಕಲ್ಸ್ ಒಂದೊಂದೇ ಡೆವಲಪ್ ಆಗ್ತಾ ಎಗ್ಗನ್ನು ರಿಲೀಸ್ ಮಾಡೋದು, ಮಿಕ್ಕಿದುವೆಲ್ಲ ಅಲ್ಲಿ ಡಿಸ್ಇಂಟಿಗ್ರೇಟ್ ಆಗೋದು. ಸೊ ಅದೇ ರೀತಿಯಾಗಿ ಫೀಮೇಲ್ ಬಾಡಿನಲ್ಲಿ ರಿಪ್ರೊಡಕ್ಟಿವ್ ಸೈಕಲ್ಲು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಆಲ್ ದೀಸ್ ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ವರ್ಡ್, ಓಕೆ, ಕನ್ಫ್ಯೂಸ್ ಆಗಲೇಬಾರ್ದು, ವೆರಿ ವೆರಿ ಸಿಂಪಲ್. ದೆರ್ ಈಸ್ ಅ ವರ್ಡ್ ಕಾಲ್ಡ್ ಫಾಲಿಕ್ಯುಲೋಜೆನೆಸಿಸ್. ವಾಟ್ ಈಸ್ ದಿಸ್ ಫಾಲಿಕ್ಯುಲೋಜೆನೆಸಿಸ್? ಜೆನೆಸಿಸ್ ಅಂದರೆ ಫಾರ್ಮ್ ಆಗೋದು. ಏನು ಫಾರ್ಮ್ ಆಗೋದು? ಫಾಲಿಕಲ್ಸ್ ಫಾರ್ಮ್ ಆಗೋದು. ಸೊ ಈ ಪ್ರೈಮೋಡಿಯಲಿಂದ ಪ್ರೈಮರಿಯಿಂದ ಸೆಕೆಂಡರಿಯಿಂದ ಟರ್ಷರಿಯಿಂದ ಗ್ರಾಫಿಯನ್. ಸೊ ಇದೇನು ಸ್ಟೇಜಸ್ ಇದಾವಲ್ಲ, ಈ ಪ್ರೊಸೆಸ್ಸನ್ನು ಫಾಲಿಕ್ಯುಲೋಜೆನೆಸಿಸ್ ಅಂತ ಕರಿತೀವಿ. ಫಾಲಿಕ್ಯುಲೋಜೆನೆಸಿಸ್ ಯಾಕೆ ಆಗುತ್ತೆ? ಯಾಕಂದರೆ ಅಲ್ಲಿ ಸೆಲ್ಸು ಬೆಳೀತಾ ಇದ್ದಾವೆ, ಹಾರ್ಮೋನ್ಸು ಬರ್ತಿದೆ. ಯಾವ ಹಾರ್ಮೋನು? FSH. ಅದಕ್ಕೆ ನೋಡಿ, FSHನ ನಾವು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಅದು ಹಾರ್ಮೋನ್ ಏನು ಮಾಡ್ತಾ ಇದೆ? ಫಾಲಿಕಲ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಯಾಕೆ? ನೀವು ಡಾರ್ಮೆಂಟ್ ಇನ್ ರೆಸ್ಟಿಂಗ್ ಸ್ಟೇಜ್ನಲ್ಲಿ ಇದ್ದೀರಲ್ಲ, ನೀವು ಗ್ರೋತ್ ಆಗಿ ಅಂತ. ಅದಕ್ಕೆ ಅದನ್ನು FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳಿರೋದು. ಸೊ ಒಂದು ಸತಿ ಸ್ಕ್ರೀನ್ಶಾಟ್ ತಗೋಬೋದು. ಓಕೆ, ಕ್ವಿಕ್ಕಾಗಿ ಕೆಲವೊಂದು ವರ್ಡ್ಸನ್ನು ನಾನು ರಿಪೀಟ್ ಮಾಡ್ತೀನಿ. ಪ್ರೈಮೋಡಿಯಲ್ ಫಾಲಿಕಲ್ನಲ್ಲಿ ಫ್ಲ್ಯಾಟ್ ಸೆಲ್ಸ್ ಇರ್ತವೆ. ಆ ಫ್ಲ್ಯಾಟ್ ಸೆಲ್ಸು ಕ್ಯೂಬ್ ಲೈಕ್ ಸೆಲ್ಸ್ ಆಯಿತು ಅಂದರೆ ಆ ಸ್ಟ್ರಕ್ಚರನ್ನು ನಾವು ಪ್ರೈಮರಿ ಫಾಲಿಕಲ್ ಅಂತ ಕರಿತೀವಿ. ಈ ಸೆಲ್ಸ್ಗಳು ಗ್ರೋತ್ ಆಗ್ತಾ ಸೆಕೆಂಡರಿ ಆಗ್ತವೆ. ಆವಾಗ ಅಲ್ಲಿ ಥೀಕಾ ಲೇಯರ್ ಸ್ಟಾರ್ಟ್ ಆಗುತ್ತೆ. ಈ ಸ್ಟ್ರಕ್ಚರು ಬೆಳೀತಾ ಥೀಕಾ ಲೇಯರ್ ಡಿವಿಷನ್ ಆಗಿ ಒಳಗಡೆ ಥೀಕಾ ಇಂಟರ್ನ ಫಾರ್ಮ್ ಮಾಡುತ್ತೆ, ಹೊರಗಡೆ ಥೀಕಾ ಎಕ್ಸ್ಟರ್ನನ್ನ ಫಾರ್ಮ್ ಮಾಡುತ್ತೆ. ಆ್ಯಂಡ್ ರಿಮೆಂಬರ್, ಥೀಕಾ ಇಂಟರ್ನದಲ್ಲಿ ಮಾತ್ರ ಬ್ಲಡ್ ಸಪ್ಲೈ ಇರುತ್ತೆ, ಥೀಕಾ ಎಕ್ಸ್ಟರ್ನದಲ್ಲಿ ಏನೂ ಇರೋದಿಲ್ಲ.
ನೆಕ್ಸ್ಟ್ ಈ ಸ್ಟ್ರಕ್ಚರು ಬೆಳೀತಾ ಹೋದಂಗೆ ಸ್ಮಾಲ್ ಕ್ಯಾವಿಟಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಎಲ್ಲ ಕ್ಯಾವಿಟು ಒಂದೇ ಕಡೆ ಜಾಯ್ನ್ ಆಗಿ ಆ್ಯಂಟ್ರಮ್ ಅನ್ನುವಂತಹ ಒಂದು ಕ್ಯಾವಿಟಿಯನ್ನು ಫಾರ್ಮ್ ಮಾಡ್ತವೆ. ಆ ಕ್ಯಾವಿಟಿ ಒಳಗಡೆ ಲಿಕರ್ ಫಾಲಿಕ್ಯುಲೈ ಅಂತ ಒಂದು ಲಿಕ್ವಿಡನ್ನು ರಿಲೀಸ್ ಮಾಡಿ ಅವು ತುಂಬುತ್ತವೆ. ಸೊ ದಿಸ್ ಮೇಂಟೈನ್ಸ್ ದ ಶೇಪ್ ಆಫ್ ದ ಗ್ರಾಫಿಯನ್ ಫಾಲಿಕಲ್. ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡರಿ oocyte ತನ್ನ ಸುತ್ತಲೂ ಒಂದು ಲೇಯರನ್ನು ಬೆಳೆಸ್ಕೊಳ್ಳುತ್ತೆ. ಅದನ್ನು ನಾವು ಝೋನಾ ಪ್ಯಾಲಿಸಿಡಾ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾಫಿಯನ್ ಫಾಲಿಕಲ್ ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ಅದು ಸರ್ಫೇಸ್ ಮೇಲ್ಗಡೆ, ಓವರಿ ಸರ್ಫೇಸ್ ಮೇಲ್ಗಡೆ ರಪ್ಚರ್ ಆಗಿಬಿಡುತ್ತೆ. ರಪ್ಚರ್ ಆದಾಗ ಸೆಕೆಂಡರಿ oocyte ಇದನ್ನ ಪೂರ್ತಿಯಾಗಿ ನೆನ್ಪಿಟ್ಕೊಳ್ಳಿ. ಸೆಕೆಂಡರಿ oocyte ಓವರಿಯಿಂದ ಬರೋದು. ಆ ಪ್ರೊಸೆಸನ್ನು ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಈ ಸೆಕೆಂಡರಿ oocyte ಹೊರಗಡೆ ಬಂದ ಮೇಲೆ ಅದು ಫಲೀಕರಣ ಆಯಿತು ಅಂದರೆ ಕಾರ್ಪಸ್ ಲ್ಯೂಟಿಯಮ್ ಪ್ರೊಜೆಸ್ಟ್ರಾನನ್ನು ಸ್ಟಾರ್ಟ್ ಮಾಡುತ್ತೆ. ಫಲೀಕರಣ ಆಗಲಿಲ್ಲ ಅಂತಂದರೆ ಕಾರ್ಪಸ್ ಲ್ಯೂಟಿಯಮ್ಮು ಕಾರ್ಪಸ್ ಅಲ್ಬಿಕನ್ ಆಗಿ ಅದು ಅಲ್ಲೇ ಉಳಿಯುತ್ತೆ. ಸೊ ಅದಕ್ಕೆ ಈ ಕಾರ್ಪಸ್ ಅಲ್ಬಿಕನ್ ವೈಟ್ ಪ್ಯಾಚ್ ಥರ ಓವರಿ ಒಳಗಡೆ ನಾವು ನೋಡ್ಬೋದು. ಓಕೆ, ಸೊ ದಿಸ್ ಈಸ್ ದ ಮೈಕ್ರೋಸ್ಕೋಪಿಕ್ ಅನಾಟೊಮಿ ಆಫ್ ಓವರಿ. ಮಧ್ಯದಲ್ಲಿ ಮೆಡುಲರಿ ಪೋರ್ಷನ್ ಹಾಗೆ ಇರುತ್ತೆ, ಅಲ್ಲಿ ಬ್ಲಡ್ ವೆಸಲ್ಲು, ನ್ಯೂಟ್ರಿಯೆಂಟ್ಸು ಎಲ್ಲವೂ ಸಪ್ಲೈ ಆಗ್ತಾ ಇರ್ತವೆ. ಐ ಹೋಪ್ ಇಲ್ಲಿ ಯಾವುದೂ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಇಸ್ಟ್ರೋಜನ್ ಹಾರ್ಮೋನ್ಸ್ ಎಲ್ಲಿಂದ ಬರುತ್ತೆ? ಇಸ್ಟ್ರೋಜನ್ ಹಾರ್ಮೋನ್ಸು ಈ ಗ್ರ್ಯಾನ್ಯುಲೋಸಾ ಸೆಲ್ಸ್ಗಳೇ ಏನು ಮಾಡ್ತವೆ, ಆ ಹಾರ್ಮೋನನ್ನು ಸಿಕ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಆ ಹಾರ್ಮೋನು ಬ್ಲಡ್ ಮೂಲಕ ಓವರಿಯಿಂದ ಎಲ್ಲ ಬಾಡಿ ಪಾರ್ಟಿಗೆ ಹೋಗಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸನ್ನು ಅವು ಡೆವಲಪ್ ಮಾಡ್ತವೆ. ಯು ಗಾಟ್ ದಿಸ್ ಪಾಯಿಂಟ್. ಪ್ರೈಮರಿ oocyte ಯಾವಾಗ ಸೆಕೆಂಡರಿ oocyte ಆಗುತ್ತೆ, ಗ್ರಾಫಿಯನ್ ಫಾಲಿಕಲ್ ಫುಲ್ ಫಾರ್ಮ್ ಆಗಿ ಅದೇನು ಇನ್ನು ಓವ್ಯುಲೇಷನ್ ಆಗಬೇಕು, ಆ ಟೈಮಿಗೆ ಪ್ರೈಮರಿ oocyte ಡಿವೈಡ್ ಆಗಿ ಸೆಕೆಂಡರಿ oocyteನ್ನು ಫಾರ್ಮ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಅ ವೆರಿ ಇಂಟ್ರೆಸ್ಟಿಂಗ್ ಫೀಚರ್ ದಟ್ ಈಸ್ ದ ಫಾಲಿಕ್ಯುಲೋಜೆನೆಸಿಸ್. ಸೊ ಓವರಿ ಒಳಗಡೆ ಇಷ್ಟೆಲ್ಲ ಪ್ರೊಸೆಸ್ ಆಗ್ತಾ ಇರ್ತವೆ. ನಾವು ಡ್ರಾ ಮಾಡಿರೋದು ರಿಮೆಂಬರ್ ಜಸ್ಟ್ ಒನ್ ಫಾಲಿಕಲ್. ಸೊ ನಾವು ಡ್ರಾ ಮಾಡಿರೋದು ಇಷ್ಟೊಂದು ಫಾಲಿಕಲ್ಸ್, ಮಿಲಿಯನ್ಸ್ ಆಫ್ ಫಾಲಿಕಲ್ಸ್ನಲ್ಲಿ ಅಥವಾ 40,000 to 60,000 ಫಾಲಿಕಲ್ಸ್ನಲ್ಲಿ ಒಂದು ಫಾಲಿಕಲ್ ಡೆವಲಪ್ಮೆಂಟನ್ನು ನಾವು ಡ್ರಾ ಮಾಡಿದ್ದೀವಿ. ಹಾಗೆ ಎಷ್ಟೊಂದು ಸಾವಿರಾರು ಗಟ್ಟಲೆ ಫಾಲಿಕಲ್ಸು ಡೆವಲಪ್ ಆಗ್ತಾನೇ ಇರ್ತವೆ, ಓವ್ಯುಲೇಷನ್ ಆಗ್ತಾನೆ ಇರುತ್ತೆ, ಫಾಲಿಕ್ಯುಲರ್ ಅಟ್ರೇಷಿಯಾ ಹಾಗೆ ಆಗ್ತಾ ಇರುತ್ತೆ, ಕಾರ್ಪಸ್ ಲ್ಯೂಟಿಯಮ್ಮು ಫಾರ್ಮ್ ಆಗ್ತಾ ಇರುತ್ತೆ. ಇನ್ ಕೇಸ್ ಪ್ರೆಗ್ನೆನ್ಸಿ ಆಯಿತು ಅಂದರೆ ಕಾರ್ಪಸ್ ಲ್ಯೂಟಿಯಮ್ಮು ಪ್ರೆಗ್ನೆನ್ಸಿ ಪೀರಿಯಡ್ 9 months ಮುಗಿಯೋವರೆಗೂ ಇದು ಓವರಿನಲ್ಲಿ ಹಾಗೆ ಇರುತ್ತೆ. ಯಾಕೆ ಹಾಗೆ ಇರುತ್ತೆ? ಯಾಕಂದರೆ ಅದು ಪ್ರೆಗ್ನೆನ್ಸಿ ಹಾರ್ಮೋನನ್ನು ಸಿಕ್ರೀಟ್ ಮಾಡಬೇಕು. ಪ್ಲಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇರೆ ಯಾವುದೇ ಫಾಲಿಕಲ್ಲು ಡೆವಲಪ್ ಆಗಿ ಓವ್ಯುಲೇಷನ್ ಆಗದೇ ಇರುವಂಗೆ ಯಾರು ನೋಡ್ಕೋತಾರೆ? ಕಾರ್ಪಸ್ ಲ್ಯೂಟಿಯಮ್ ನೋಡ್ಕೊಳ್ಳುತ್ತೆ. ಸೊ ಕಾರ್ಪಸ್ ಲ್ಯೂಟಿಯಮ್ ಏನನ್ನು ಮೇಂಟೈನ್ ಮಾಡೋದು? ಇಟ್ ಮೇಂಟೈನ್ಸ್ ದ ಪ್ರೆಗ್ನೆನ್ಸಿ ಪ್ರೊಜೆಸ್ಟ್ರಾನ್ ಎರಡು PR ಇಂದನೇ ಸ್ಟಾರ್ಟ್ ಆಗೋದು. ಈಸಿ ಟು ರಿಮೆಂಬರ್. ಗೊತ್ತಾಯ್ತಾ? ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಡಿ ದ oogenesis ಪ್ರೋಸೆಸ್. ಈ ನೋಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಹ್ಯಾಂಡ್ ರಿಟನ್ ನೋಟ್ಸ್, ಒಂದು ಸತಿ ರೆಫರ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.